BJPಯವರು, JDSನವರು ಮತ್ತು ಮುಂದುವರೆದಂಥ ಕೆಲವು ಸಮುದಾಯದವರು ಏನು ಹೇಳ್ತಿದ್ರು ಅಂದರೆ ಈ ವರದಿ ಸರಿಯಿಲ್ಲ, ಈ ವರದಿ 10 ವರ್ಷದ ಹಿಂದಿನ ವರದಿ, ಈ ವರದಿ ಅವೈಜ್ಞಾನಿಕ, ಈ ಥರದೆಲ್ಲ ಮಾತುಗಳನ್ನು ಅಥವಾ ಆಕ್ಷೇಪಗಳನ್ನು ಹೇಳ್ತಿದ್ರು. ಈಗ ಅದೇ ಗ್ರೌಂಡ್ಸ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಯಾರು ವಿರೋಧಿಗಳು ಮಾತಾಡ್ತಿದ್ರು ಅದೇ ಟೋನಲ್ಲಿ ಮಾತನಾಡಿ ನೀವು ಹೇಳ್ತಿದ್ದೀರಿ ಏನಂತಂದರೆ ತಾತ್ವಿಕವಾಗಿ ಒಪ್ಪಿಕೊಟ್ಟಿದ್ದಾರೆ, ಮರು ಸಮೀಕ್ಷೆ ಮಾಡ್ತಿರೋದು ಒಳ್ಳೆ ಕ್ರಮ ಅಂತ. ಮರು ಸಮೀಕ್ಷೆ ಮಾಡ್ತಾರೆ ಅಂದರೆ ಮತ್ತು ತಾತ್ವಿಕವಾಗಿ ಮಾತ್ರ ಒಪ್ಪಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಇದನ್ನ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ ಅಂತಲೇ ಅರ್ಥ ಆಗುತ್ತಲ್ವ. 10 ವರ್ಷಕ್ಕೊಂದ್ಸಲ ಹೆಂಗೂ ತಿದ್ದುಪಡಿ ಮಾಡಬೇಕು ಅಂತಿದೆಯಲ್ಲ ಕಾನೂನಲ್ಲೇ, ಮಾಡಲಿ. ಈಗ ಇದು 160 ಕೋಟಿ ರೂಪಾಯಿ ಖರ್ಚು ಮಾಡಿರೋದು ಅದು ವೇಸ್ಟ್ ಅಲ್ವಾ? ಅದು ಸಾಮಾನ್ಯ ಜನರ ಹಣ ಅಲ್ವಾ? ನೊಂದ ಸಮುದಾಯಗಳಿಗೆ ಅಥವಾ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ಗೆ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ ಅನ್ನೋದಾದರೆ ಒಂದು 100 ಕೋಟಿನೋ 160 ಕೋಟಿನೋ ಮಾಡೋದ್ರಲ್ಲಿ ನನಗೇನದು ತಪ್ಪಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಅದು ಭಾಳ ದೊಡ್ಡ ಸಮುದಾಯಗಳಿಗೆ ನಾವು ಕೊಡ್ತಾ ಇರೋಂತಹ ಬೆನಿಫಿಟ್ಸ್. ರೀಸೆಂಟ್ಲಿ ಈ ಜಾತಿ ಜನಗಣತಿ ವರದಿ ಜಾರಿ ಮಾಡೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ, ಮೂಲತಃ ಕಾಂಗ್ರೆಸ್ ನಾಯಕ, ಆಮೇಲೆ ಲಿಂಗಾಯತ ನಾಯಕ ಶಾಮನೂರು ಶಿವಶಂಕರಪ್ಪ, ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಿರುವಂಥ ಶಾಸಕ ಕೂಡ ಅವರೊಂದು ಮಾತು ಹೇಳ್ತಾರೆ, ಲಿಂಗಾಯತರು ಒಕ್ಕಲಿಗರನ್ನ ಹೊರತುಪಡಿಸಿ ನೀವು ರಾಜಕಾರಣ ಮಾಡಲಿಕ್ಕೆ ಸಾಧ್ಯನಾ ಅಂತ. ಅದು ಸರ್ಕಾರಕ್ಕೆ ಸವಾಲು ಹಾಕೋ ರೀತಿ ಮಾತಾಡ್ತಾರೆ, ಮುಖ್ಯಮಂತ್ರಿಗೆ ಸವಾಲು ಹಾಕೋ ರೀತಿ ಮಾತಾಡ್ತಾರೆ. ಅದೇ ರೀತಿ ಈಗ ಮೋಸ್ಟ್ಲಿ ಅವ್ರು ಹೇಳ್ದಂಗೆ ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಎದುರಾಕೊಂಡು ನಾವು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಹೆದರಿ ಇಂಥದ್ದೊಂದು ತೀರ್ಮಾನಕ್ಕೆ ಬಂದ ಅಂತ. ಇವತ್ತು ಇದನ್ನ ವಿರೋಧಿಸಿದಂಥವ್ರು ಯಾರು? ಆ ಸಮುದಾಯದಲ್ಲಿರುವಂತಹ ಶ್ರೀಮಂತರು, ಆ ಸಮುದಾಯದಲ್ಲಿರುವಂತಹ ರಾಜಕಾರಣಿಗಳು, ಆ ಸಮುದಾಯದಲ್ಲಿರುವಂತಹ ಉದ್ಯಮಿಗಳು, ಆ ಸಮುದಾಯದಲ್ಲಿರುವಂಥ ವ್ಯಾಪಾರಸ್ಥರು, ಇವರು ಅದನ್ನ ಇದು ಮಾಡಿದಂಥವ್ರೆ ಹೊರತು ಆ ಸಮುದಾಯದಲ್ಲಿರುವಂಥ ಕಡುಬಡವರಾಗಲಿ ಕುಶಲ ವೃತ್ತಿಗಳನ್ನು ಮಾಡ್ತಾ ಇರುವಂಥ ಸಮುದಾಯಗಳಾಗಲಿ ಅವ್ರ್ಯಾರು ಕೂಡ ವಿರೋಧಿಸಲೇ ಇಲ್ಲ. ಕಟ್ಟ ಕಡೆಯ ಮನುಷ್ಯನಿಗೆ ಬಾ ಸಾಹೇಬ್ರು ಹೇಳಿದ್ರು, ಅಂಬೇಡ್ಕರ್ ಹೇಳಿದರು, ಕಟ್ಟ ಕಡೆಯ ಮನುಷ್ಯನಿಗೆ ಸರ್ಕಾರದ ಸವಲತ್ತು ತಲುಪಬೇಕು ಅಂತ. ಆ ಕಟ್ಟ ಕಡೆಯ ಮನುಷ್ಯನನ್ನು ಗಮನದಲ್ಲಿ ಇಟ್ಕೊಂಡು ನಾವಿವತ್ತು ಜಾತಿ ಸಮೀಕ್ಷೆ ಮಾಡಬೇಕಾಗುತ್ತೆ. ಒಂದು ಸರ್ಕಾರ ನಡೆಸುವಂಥವ್ರು ಎಲ್ಲ ದೃಷ್ಟಿಗಳಿಂದಲೂ ನೋಡಬೇಕಾಗತ್ತಲ್ವ. ಆ ಸರ್ಕಾರನೂ ಕೂಡ ಉಳಿಸ್ಕೋಬೇಕಲ್ವ. ಆ ಸರ್ಕಾರನ ಉಳಿದ್ರೆ ತಾನೇ ಈ ಸಣ್ಣ ಸಮುದಾಯಗಳಿಗೆ ಏನಾದರೂ ಕೊಡಲಿಕ್ಕಾಗುವಂಥದ್ದು. ಅದನ್ನೆಲ್ಲ ದೃಷ್ಟಿಗಳಿಂದ ನೋಡಿನೇ ಮಾಡಬೇಕಾಗತ್ತೆ. ಅದನ್ನು 1931 ಸೆನ್ಸಸ್ ಆಗಿರಲಿಲ್ಲ. ಫಸ್ಟ್ ಟೈಮು ಆ ಇಶ್ಯೂನ ಕೈಗೆತ್ತಿಕೊಂಡಿದ್ದು ಕರ್ನಾಟಕ ಮಾಡೋವಾಗ ಸುಮಾರು 60-70 ವರ್ಷದ ಡಿಫ್ರೆನ್ಸ್ ಇತ್ತು. ಏನಂದರೆ ಕೇಂದ್ರ ಸರ್ಕಾರ ಈಗ ಜಾತಿ ಗಣತಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದೆ ಮತ್ತು ಅದರ ವೇಳಾಪಟ್ಟಿನೂ ಕೂಡ ಬಿಡುಗಡೆ ಮಾಡಿದೆ. ಈಗ ಅದೊಂದು ಸಪ್ರೇಟ್ ಮಾಡುತ್ತೆ, ರಾಜ್ಯ ಸರ್ಕಾರ ಮಾಡುತ್ತೆ. ಜನ ಯಾವ ಅಂಕಿಅಂಶವನ್ನು ಒಪ್ಕೋಬೇಕು, ಯಾವ ವರದಿಯನ್ನು ಒಪ್ಕೋಬೇಕು. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕ್ಕಿನಕೆರೆ. ಇಷ್ಟು ದಿನ ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಇನ್ನೇನು ಜಾರಿ ಆಗೇ ಬಿಡ್ತು ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಈಗ ರಾಜ್ಯ ಸರ್ಕಾರ ಅದಕ್ಕೊಂದು ಟ್ವಿಸ್ಟ್ ಕನ್ನ ಕೊಟ್ಟಿದೆ. ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಸಮೀಕ್ಷಾ ವರದಿಯನ್ನು ತಾತ್ವಿಕವಾಗಿ ಒಪ್ಪುತ್ತಂತೆ, ಆದರೆ ಮರು ಸಮೀಕ್ಷೆಯನ್ನು ಮಾಡುತ್ತಂತೆ ಸರ್ಕಾರ. ಇದು ಒಂದು ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಅಂತ ನಾವೇನು ಹೇಳ್ತೀವಲ್ಲ, ಹಂಗಾಗಿದೆ ಸರ್ಕಾರದ ನಿಲುವು ಜಾತಿ ಜನಗಣತಿಯ ವಿಷಯಕ್ಕೆ ಸಂಬಂಧಪಟ್ಟಂತೆ. ತಾತ್ವಿಕವಾಗಿ ಒಪ್ಪೋದು ಅಂದ್ರೆ ಏನು, ಮತ್ತೆ ಸಮೀಕ್ಷೆ ಮಾಡೋದು ಅಂದ್ರೆ ಏನು, ಯಾವ ಕಾರಣಕ್ಕೋಸ್ಕರ ಮಾಡುತ್ತೆ, ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ರಾಜ್ಯದ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷರು ಆದಂತಹ ಡಾಕ್ಟರ್ CS ದ್ವಾರಕನಾಥ್ ಅವರಿದ್ದಾರೆ. ಅವ್ರ ಜೊತೆ ಮಾತನಾಡ್ತೀನಿ. ಈ ವಿಷಯದ ಬಗ್ಗೆ ಅವರು ಆಯೋಗದ ಅಧ್ಯಕ್ಷರಾಗಿ, ಜೊತೆಗೆ ಬೇರೆ ಬೇರೆ ಸಮುದಾಯಗಳ ಜೊತೆ ಬೇರೆ ಬೇರೆ ರೀತಿಯ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರೋರಾಗಿ ಭಾಳ ಆಳವಾದಂಥ ಜ್ಞಾನವನ್ನು ಹೊಂದಿರೋರಾಗಿರ್ತಾರೆ. ಹಾಗಾಗಿ ಅವರನ್ನು ಇವತ್ತು ನಾನು ನಿಮ್ಮ ಮುಂದೆ ಪರಿಚಯಿಸ್ತಿದ್ದೀನಿ. ಪರಿಚಯ ಮೀನ್ಸ್ ಅವರನ್ನು ಖಂಡಿತ ರಾಜ್ಯಕ್ಕೆ ಭಾಳ ಜನಪ್ರಿಯರೇ. ಈ ವಿಷಯದ ಬಗ್ಗೆ ಅವ್ರನ್ನ ನಾನು ಮಾತಾಡಿಸ್ತಿದ್ದೀನಿ. ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಈಗ ನಾನು ಸಂದರ್ಶನವನ್ನು ಶುರು ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ರಾಜ್ಯ ಸರ್ಕಾರ ಈಗಾಗಲೇ 160 ಕೋಟಿ ರೂಪಾಯಿನಷ್ಟು ದುಡ್ಡನ್ನು ಖರ್ಚು ಮಾಡಿರುವಂತಹ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷಾ ವರದಿ ಅರ್ಥಾತ್ ಜಾತಿ ಗಣತಿ ವರದಿ, ಅದಕ್ಕೆ ತಾತ್ವಿಕವಾಗಿ ಒಪ್ಪಿಗೆ ಒಪ್ಪುತ್ತಂತೆ, ಮತ್ತೆ ಮರು ಸಮೀಕ್ಷೆಯನ್ನು ಮಾಡುತ್ತಂತೆ. ಇದು ಸ್ವಲ್ಪ ಗೊಂದಲಕಾರಿ ಅಂತ ಅನ್ನಿಸ್ತಾ ಇಲ್ವಾ? ನನಗೆ ನೀವು ನನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೇಳಿದ್ರಿ, ಮಾಜಿ ಅಧ್ಯಕ್ಷರು ಮತ್ತು ಸಮುದಾಯಗಳ ಬಗ್ಗೆ ಕಾಳಜಿ ಇರೋರು, ಅದೆಲ್ಲ ನಿಜಾನೇ. ಆದರೆ ನನ್ನ ಹಾಲಿ ಈಗ
ಕಾಂಗ್ರೆಸ್ನ ಸಾಮಾಜಿಕ ನ್ಯಾಯ ಘಟಕದ ಅಧ್ಯಕ್ಷ ಆಗಿದ್ದೀನಿ. ಆದ್ದರಿಂದ ನಾನು ಕಾಂಗ್ರೆಸ್ನ ಸಮರ್ಥಿಸ್ಕೊಂಡು ಕೂಡ ನಾನು ಮಾತಾಡಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ನಾನು ಡೆಫಿನೆಟ್ಲಿ ನೀವು ಸಮರ್ಥಿಸ್ಕೊಳ್ಳಿ, ನಮ್ಮದೇ ಹತ್ರ ಇಲ್ಲ. ಅಲ್ಲ, ಈಗೇನಾಗಿದೆ, ಅವ್ರು ತಾತ್ವಿಕವಾಗಿ ಅದನ್ನು ಒಪ್ಪಿರುವಂಥದ್ದನ್ನು ನಾವು ಸ್ವಾಗತಿಸೋಣ ಫಸ್ಟ್. ಎರಡನೇದಾಗಿ ಅವರದನ್ನು ಯಾಕೆ ಒಪ್ಕೊಳ್ತಿದ್ದಾರೆ ಅಂತಂದರೆ ಅದರಲ್ಲಿ ಒಂದಷ್ಟು ಮೆಟೀರಿಯಲ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಒಪ್ಕೊಳ್ತಿದ್ದಾರೆ. ಆದರೆ ಇಡೀ ಈ ಸಮೀಕ್ಷೆ ನಾವು ಅವ್ರು ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದಾಗಲಿಂದಲೂ ಇವತ್ತಿನವರೆಗೂ ಕೂಡ ಎಷ್ಟು ಅಬ್ಜೆಕ್ಷನ್ಸ್ ಬಂದಿದೆ ನೀವು ಗಮನಿಸಿದ್ದೀರಾ? ಎಷ್ಟು ಸಮುದಾಯಗಳು ಅದೆಲ್ಲ ಅಬ್ಜೆಕ್ಷನ್ಸ್ ಮಾಡ್ತಾ ಇದ್ದಾರೆ. ಮೇಜರ್ ಕಮ್ಯುನಿಟೀಸು ಅದನ್ನು ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಅನ್ಸೈಂಟಿಫಿಕ್ ಆಗಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದು ವರದಿ ಕೂಡ ಒಂದಷ್ಟು ಜನಗಳ ಕೈಗೆ ಸಿಕ್ಬಿಡ್ತು. ಸಿಕ್ಕಿದ ಮೇಲೆ ಕೂಡ ಅದರಲ್ಲಿರುವಂತಹ ತಪ್ಪುಗಳನ್ನು ಇವುಗಳನ್ನು ಹೇಳೋಕ್ಕೆ ಶುರು ಮಾಡಿದ್ದಾರೆ. ಆಮೇಲೆ ಕೆಲವು ಗೊಂದಲಗಳು ಕೂಡ ಅಲ್ಲಿ ಇರ್ಬೋದು. ಯಾಕೆ ಅಂತಂದರೆ ಜನಸಂಖ್ಯೆನ ಹೇಳುವಂಥ ಸಂದರ್ಭದಲ್ಲಿ ಏನಾಗಿದೆ, ಕ್ಯಾಟಗರಿ 1ನಲ್ಲಿ ಪ್ರೆಸೆಂಟ್ ಆಗಿರೋರೇ ಕ್ಯಾಟಗರಿ 1A ಪ್ರೆಸೆಂಟ್ ಆಗಿರೋರು ಕ್ಯಾಟಗರಿ 1B ಕೆಲವು ಸಾರಿ ಬಂದುಬಿಟ್ಟಿದೆ. ಇನ್ನು ಕೆಲವರು SC/ST ಬಂದುಬಿಟ್ಟಿದೆ. ಅವು ಈ ಥರದ ಕೆಲವು ಪ್ರಾಬ್ಲಮ್ ಕೂಡ ಬಂದಿದ್ದಾವೆ. ಅವೆಲ್ಲ ಬರದೇ ಏನಿಲ್ಲ, ಅವು ಬಂದಿದ್ದಾವೆ. ಅವೆಲ್ಲ ಈ ಎಲ್ಲವನ್ನೂ ಮತ್ತೆ ನಾವು ಸಮೀಕ್ಷೆಗೆ ಒಳಪಡಿಸ್ಬೇಕಾಗತ್ತೆ. ಈ ಎಲ್ಲವನ್ನು ಒಳಪಡಿಸ್ಬೇಕಾದ್ರೆ ಅದರಲ್ಲೂ ಕೂಡ ಈಗ 10 ವರ್ಷ ಆದಮೇಲೆ ಮತ್ತೆ ಭಾಳಷ್ಟು ಚೇಂಜಸ್ಸನ್ನು ನಾವು ಗುರುತಿಸ್ತಿರ್ತೀವಿ. ಭಾಳಷ್ಟು ಚೇಂಜಸ್ಸನ್ನು ನಾವು ಇವಾಗ ಕಂಡುಕೊಂಡಿದ್ದೀವಿ 10 ವರ್ಷಗಳ ಅವಧಿಯಲ್ಲಿ. ಅದಕ್ಕೋಸ್ಕರ ಏನು ಮಾಡಬೇಕಾಗಿದೆ, ಮತ್ತೆ ಸಮೀಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸಮೀಕ್ಷೆ ಮಾಡೋದ್ರಿಂದ ಇನ್ನೊಂದು ಸರಿ ಇನ್ನೂ ಆಕ್ಯುರೇಸಿ ಆಗುತ್ತೆ. ಅದಕ್ಕೊಂದು ಇನ್ನೊಂದಷ್ಟು ಹೆಚ್ಚು ವ್ಯಾಲ್ಯೂ ಬರುತ್ತೆ. ಅದರಿಂದಾಗಿ ಮತ್ತೊಮ್ಮೆ ಸಮೀಕ್ಷೆ ಮಾಡುವಂಥದ್ದನ್ನು ಕೇಂದ್ರ ನಮ್ಮ AICC ಏನು ಡಿಸಿಷನ್ ತಗೊಂಡಿದೆ, ಏನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅದನ್ನು ನಾವು ಸ್ವಾಗತಿಸಬೇಕು ಅಂತ ನನಗೆ ಅನ್ನಿಸ್ತದೆ. ಇಷ್ಟು ದಿನ BJPಯವರು, JDSನವರು ಮತ್ತು ಮುಂದುವರೆದಂಥ ಕೆಲವು ಸಮುದಾಯದವರು ಏನು ಹೇಳ್ತಿದ್ರು ಅಂದರೆ ಈ ವರದಿ ಸರಿಯಿಲ್ಲ, ಈ ವರದಿ 10 ವರ್ಷದ ಹಿಂದಿನ ವರದಿ, ಈ ವರದಿ ಅವೈಜ್ಞಾನಿಕ, ಈ ಥರದೆಲ್ಲ ಮಾತುಗಳನ್ನು ಅಥವಾ ಆಕ್ಷೇಪಗಳನ್ನು ಹೇಳ್ತಿದ್ರು. ಈಗ ಅದೇ ಗ್ರೌಂಡ್ಸ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ಯಾರು ವಿರೋಧಿಗಳು ಮಾತಾಡ್ತಿದ್ರು ಅದೇ ಟೋನಲ್ಲಿ ಮಾತನಾಡಿ ನೀವು ಹೇಳ್ತಿದ್ದೀರಿ ಏನಂತಂದರೆ ಇದು ತಾತ್ವಿಕವಾಗಿ ಒಪ್ಪಿಕೊಟ್ಟಿದ್ದಾರೆ, ಮರು ಸಮೀಕ್ಷೆ ಮಾಡ್ತಿರೋದು ಒಳ್ಳೆ ಕ್ರಮ ಅಂತ. ಮರು ಸಮೀಕ್ಷೆ ಮಾಡ್ತಾರೆ ಅಂದರೆ ಮತ್ತು ತಾತ್ವಿಕವಾಗಿ ಮಾತ್ರ ಒಪ್ಪಿದ್ದಾರೆ ಅಂದರೆ ಒಟ್ಟಾರೆಯಾಗಿ ಇದನ್ನ ಹೋಲ್ಡ್ ಮಾಡಿಟ್ಟಿದ್ದಾರೆ ಅಂತಲೇ ಅರ್ಥ ಆಗುತ್ತಲ್ವಾ? ಅಲ್ಲ, ಹೋಲ್ಡ್ ಮಾಡಿಟ್ಟಿದ್ದಾರೆ ಅಂತಲ್ಲ, ಅದನ್ನು ಪೂರಕವಾಗಿ ಬಳಸ್ಕೋಬೋದು ಅಂತ ನನಗನ್ಸುವಂಥದ್ದು. ನಾನೊಬ್ಬ ಆಯೋಗದಲ್ಲಿ ನಾನು ಕೂಡ ಸಮೀಕ್ಷೆ ಬಗ್ಗೆ ಭಾಳ ಕೆಲಸ ಮಾಡಿ ಬಂದಿದ್ದೀನಿ ನಾನು. ಆಮೇಲೆ ಅದು ಸಮೀಕ್ಷೆ ಇದೆ ತಗೊಂಡಿದ್ದು ಆರಂಭ ಆಗಿದೆ, ನನ್ನಿಂದಲೇ ಅದು ಆರಂಭ ಆಗಿದೆ, ಸಮೀಕ್ಷೆ ಆಯಿತು. ಆದರೆ ಒಂದು ಪೂರಕ ಆಗುತ್ತೆ ಅನ್ನೋದು ಒಂದು. ನಮ್ಮ ಆ್ಯಕ್ಟಲ್ಲಿ ಏನು ಹೇಳುತ್ತೆ, ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಕ್ಟಲ್ಲಿ ಏನು ಹೇಳುತ್ತೆ, ಸೆಕ್ಷನ್ 9(1) ಅಂತ ಕಾಣುತ್ತೆ. ಸೆಕ್ಷನ್ 9(1) ಆಗುತ್ತೆ. ಅದರಲ್ಲಿ ಭಾಳ ಕ್ಲಿಯರ್ ಆಗಿ ಪ್ರತಿ 10 ವರ್ಷಗಳಿಗೊಮ್ಮೆ ಮಾಡಬೇಕು ಅಂತ ಆಗುತ್ತೆ. ಈಗ ಈ ಸಮೀಕ್ಷೆ ಮಾಡಿರೋದು ಯಾವಾಗ? 2014ರಲ್ಲಿ. ಈಗ ಮತ್ತೆ ಮಾಡ್ತಾ ಇರೋದು ಯಾವಾಗ? 2025ರಲ್ಲಿ. ಅಂದರೆ 10 ವರ್ಷದ ಮೇಲೆ ಆಯ್ತಲ್ಲ, 11 ವರ್ಷ ಆಯ್ತಲ್ಲ, ಮತ್ತೆ ಮಾಡೋದ್ರಲ್ಲಿ ತಪ್ಪೇನಿದೆ? ಕಾಂಗ್ರೆಸ್ ಅದನ್ನೇ ನೋಡಿ, 10 ವರ್ಷಕ್ಕೊಂದ್ಸಲ ಸರ್ವೆ ಮಾಡಬೇಕು. ಅದು ಈ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಕಾನೂನಲ್ಲೇ ಇದೆ. ಅದ್ರ ಪ್ರಕಾರವಾಗಿ ನಾವು ಸರ್ವೆ ಮಾಡ್ತೀವಿ ಅಂದರೆ ನೋ ಡಿಸ್ಪ್ಯೂಟ್. ಆದರೆ ಇವ್ರು ಹೇಳ್ತಿರೋದೇನು, ಸರಿ ಇಲ್ಲ, ಅವೈಜ್ಞಾನಿಕವಾಗಿದೆ, ಯಾರೋ ಮಠಾಧೀಶರು ವಿರೋಧ ಮಾಡಿದ್ದಾರೆ, ಕೆಲವು ಸಂಘ ಸಂಸ್ಥೆಗಳು ವಿರೋಧ ಮಾಡಿದ್ದಾವೆ ಅಂತ ಹೇಳ್ತಿದಾರಲ್ಲ. ಅಲ್ಲ, ಅದು ವಿರೋಧ ಬಂದಿದ್ದು ಕೂಡ ನಿಜ ಅಲ್ವಾ? ಈಗ ಬಹಳಷ್ಟು ಜನ ಮಠಾಧಿಪತಿಗಳು, ಬಹಳಷ್ಟು ಜನ ಸಂಘ ಸಂಸ್ಥೆಗಳು ದೊಡ್ಡ ಪ್ರತಿಭಟನೆಗಳನ್ನೇ ಮಾಡಿದ್ರು, ಏನು ಬೀದಿಗಿಳಿದು ಚಳವಳಿ ಮಾಡಿದ್ರು, ಅವೆಲ್ಲವೂ ಕೂಡ ಆಗಿದ್ದಾವೆ. ಅವೆಲ್ಲವೂ ಆಗೋಂಥ ಸಂದರ್ಭದಲ್ಲಿ ಅವ್ರಿಗಿದ್ದಂತಹ ಅನುಮಾನ ಇತ್ತಲ್ಲ, ಇಲ್ಲೇನೋ ಅನ್ಯಾಯ ಆಗಿದೆ, ಇಲ್ಲೇನೋ ಇದಾಗಿರ್ಬೋದು ಅನ್ನೋಂಥ ಅನುಮಾನಗಳಿತ್ತಲ್ಲ, ಆ ಅನುಮಾನಗಳಿಗೆ ಇದು ಈಗ ಮಾಡುವಂಥದ್ದು ಉತ್ತರ ಆಗತ್ತೆ. ಅದರಿಂದಾಗಿ ಇದನ್ನು ನಾವು ಮಾಡ್ಕೊಂಡು ಹೋಗೋದ್ರಲ್ಲಿ ನನಗೆ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ಈಗ ತಾತ್ವಿಕವಾಗಿ ಒಪ್ಪೋದು ಅಂತಂದರೆ ಸುಮ್ಮನೆ ಅದನ್ನು ವರದಿ ಏನು ಕೊಟ್ಟಿದಾರಲ್ಲ, ಜಯಪ್ರಕಾಶ್ ಹೆಗಡೆ ವರದಿ, ಅದೊಂದು ಬೇರೆ ಕನ್ಫ್ಯೂಷನ್ ಇದೆ. ಕಾಂತರಾಜು ಆಯೋಗದ ವರದಿನ ಅಥವಾ ಜಯಪ್ರಕಾಶ್ ಹೆಗಡೆ ಆಯೋಗದ ವರದಿನ ಅಂತ ಒಂದು ಕನ್ಫ್ಯೂಷನ್ ಇದೆ. ಇರಲಿ, ಅವ್ರು ಕೊಟ್ಟಿದ್ದಾರೆ, ಆ ವರದಿನ ಅಕ್ಸೆಪ್ಟ್ ಮಾಡಿ ಸುಮ್ಮನೆ ಇಡ್ತಾರೆ. ಹಂಗಂದ್ರೆ ಬೇರೆ ಏನು ಮಾಡಲ್ಲ, ಹೊಸ ಫ್ರೆಶ್ ಆಗಿ ಸರ್ವೆ ಮಾಡ್ತಾರೆ. ಸಮೀಕ್ಷೆಯಲ್ಲಿ ಬಂದಂಥ ಆ ಅಂಕಿಅಂಶಗಳನ್ನ ಇಟ್ಕೊಂಡು ಹೊಸ ವರದಿಯನ್ನು
ಸಿದ್ಧಪಡಿಸ್ತಾರೆ. ಅದರ ಆಧಾರದ ಮೇಲೆ ಮತ್ತೆ ಕೆಲವೊಂದಷ್ಟು ಶಿಫಾರಸುಗಳನ್ನ ಮಾಡ್ತಾರೆ. ಇದೇ ತಾನೇ ಅಂದ್ರೆ ಹೊಸ ಸರ್ವೆ. ಅದನ್ನೇ ಹೇಳ್ಬೋದಲ್ಲ ಕಾಂಗ್ರೆಸ್. ಅಲ್ಲ, ಈಗ ನೀವೇ ಹೇಳಿದ್ರಿ ಅದು ದೇವರ ಇದು ಕಾಂತರಾಜ್ ವರದಿನ ಅಥವಾ ಜಯಪ್ರಕಾಶ್ ಹೆಗಡೆ ವರದಿನ ಅಂತ ಗೊಂದಲ ಇದೆ ಅಂತ ಹೇಳ್ಬಿಟ್ಟುತ್ತೆ. ಆ ಗೊಂದಲಕ್ಕೆ ಉತ್ತರ ಕೊಡಬೇಕಲ್ಲ. ಆ ಗೊಂದಲಕ್ಕೆ ಉತ್ತರ ಕೊಡಬೇಕಾದ್ರೆ ಏನು ಮಾಡಬೇಕಾಗಿದೆ? ಮತ್ತೆ ಇನ್ನೊಂದು ಸಾರಿ ಮಾಡಬೇಕಲ್ವಾ? ಮಾಡೋದ್ರಲ್ಲಿ ತಪ್ಪೇನಿದೆ? ಅದರಲ್ಲಿ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂದರೆ ಕ್ಲಾರಿಟಿ ಸಿಗುತ್ತೆ. ಆಮೇಲೆ ಈಗ ಯಾರು ವಿರೋಧಿಸ್ತಾ ಇದ್ದಾರೋ ಅವ್ರು ಮತ್ತೆ ವಿರೋಧಿಸೋಕ್ಕಾಗಲ್ಲ. ಯಾಕಂದರೆ ಅವ್ರ ಮಾತಂತಲೇ ಮತ್ತೆ ವರದಿ ಇದು ನಡೀತಾ ಇದೆ. ಸರ್, ನೀವು ಬಹಳ ಚೆನ್ನಾಗಿ ನೋಡಿದಿರಿ. ನೀವು ಬರೇ ಏನೋ ಶಾಶ್ವತ ಆಯೋಗದ ಮಾಜಿ ಅಧ್ಯಕ್ಷರಾಗಿರಲಿಲ್ಲ, ನೀವು ಬೇರೆ ಬೇರೆ ಸಮುದಾಯದ ಜೊತೆ ಕೆಲಸ ಮಾಡಿದಿರಿ. ಅದಕ್ಕೆ ನಾನು ಆ ಥರ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ನೀವೇನೋ ಮಿಲ್ಲರ್ ಕಮಿಷನ್ನಿಂದ ಹಿಡಿದು ಈಗ ಜಯಪ್ರಕಾಶ್ ಹೆಗಡೆ ಆಯೋಗದವರೆಗೆ ಯಾವ ಆಯೋಗದ ವರದಿಯ ಬಗ್ಗೆ ಇಲ್ಲಿನ ಜನ ಆಕ್ಷೇಪ ವ್ಯಕ್ತಪಡಿಸಿಲ್ಲ. ಪರ್ಟಿಕ್ಯುಲರ್ಲಿ ಇಲ್ಲಿನ ಮುಂದುವರೆದ ಸಮುದಾಯಗಳು ಆಕ್ರೋಶವನ್ನು ಅಥವಾ ಅಸಮಾಧಾನವನ್ನು, ಆಕ್ಷೇಪವನ್ನು ವ್ಯಕ್ತಪಡಿಸಿಲ್ಲ. ಹೇಳಿ, ನಿಜ, ಇದು ಸಹಜ ಇರ್ತದೆ. ವ್ಯಕ್ತಪಡಿಸಿದ್ದಾರೆ. ಎಷ್ಟು ಸಾಧ್ಯ ಸರ್ಕಾರ ಮತ್ತು ಆಯೋಗ ಎಷ್ಟು ಸಾಧ್ಯನೋ ಅಷ್ಟು ಸರಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮತ್ತು ಯಾವ ಆಯೋಗ 100% ಸಮೀಕ್ಷೆ ಮಾಡಿದೆ? ಮಾಡೋಕ್ಕಾಗಲ್ಲ. ಅಲ್ವಾ? ಸೊ ಹಂಗಿದ್ಮೇಲೆ ಈಗೇನಾಗಿರುತ್ತೆ, ಇದನ್ನ ಜಾರಿ ಮಾಡಿ ಆಯಿತು. ಈಗ ಹೊಸ ಸರ್ವೆ ಏನು ಮಾಡ್ತಿದ್ದೀರಲ್ವಾ, ಅದರ ಆಯೋಗದ ಮೇಲೆ ಮತ್ತೆ ತಿದ್ದುಪಡಿ ಮಾಡಿ. 10 ವರ್ಷಕ್ಕೊಂದ್ಸಲ ಹೆಂಗೂ ತಿದ್ದುಪಡಿ ಮಾಡಬೇಕು ಅಂತಿದೆಯಲ್ಲ ಕಾನೂನಲ್ಲೇ, ಮಾಡಲಿ. ಈಗ ಇದು 160 ಕೋಟಿ ರೂಪಾಯಿ ಖರ್ಚು ಮಾಡಿರೋದು, ಅದು ವೇಸ್ಟ್ ಅಲ್ವಾ? ಅದು ಸಾಮಾನ್ಯ ಜನರ ಹಣ ಅಲ್ವಾ? ಸಿದ್ದರಾಮಯ್ಯ ಅವರು, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಅವರು ಏನೋ ರಾಜ್ಯದ ಖಜಾನೆ ಕಾಯೋದ್ರಲ್ಲಿ ನಿಜವಾದ ಚೌಕಿದಾರ ಅಂತ ಎಲ್ಲ ಹೇಳ್ತಾರಲ್ಲ, ಈಗ ಮಾಡಬೇಕಿತ್ತಲ್ವ ಅಂತ. ಅಲ್ಲ, ಅದನ್ನು ಈಗ ನೀವು ಹೇಳದಂಗೆ ನಿಜ, ಅದು ಇದಾಗಿರುವಂಥದ್ದು ಏನು ಮತ್ತೆ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಖರ್ಚಾಗುವಂಥದ್ದು ಅದೆಲ್ಲ ನಿಜ. ಆದರೆ ಈ ಸಣ್ಣ ಸಮುದಾಯಗಳಿಗೆ, ಅದರಲ್ಲೂ ಕೂಡ ಇದುವರೆಗೂ ಕೂಡ ರೆಪ್ರೆಸೆಂಟೇಷನ್ ಇಲ್ಲದ ಸಮುದಾಯಗಳಿಗೆ ಕೊಡಬೇಕಾದ್ರೆ ನಮಗೆ ಒಂದು ಸೈಂಟಿಫಿಕ್ ಆದಂತಹ ಒಂದು ಡೇಟಾ ಬೇಕಾಗುತ್ತೆ. ಆ ಸೈಂಟಿಫಿಕ್ ಆದಂಥ ಡೇಟಾ ಮಾತ್ರ ಪಡ್ಕೊಂಡ್ರೆ ಸಾಲದು, ಅದನ್ನು ಕ್ಯಾಟಗರೈಸೇಷನ್ ಮಾಡುವಂಥದ್ದು ಕೂಡ ಭಾಳ ಇಂಪಾರ್ಟೆಂಟು. ಅದು ಕ್ಯಾಟಗರೈಸೇಷನ್ ಕೂಡ ಸರಿಯಾಗಿ ಮಾಡಬೇಕಾಗತ್ತೆ. ಅದನ್ನ ಎಕ್ಸ್ಪರ್ಟ್ಸ್ ಮಾಡಬೇಕಾಗತ್ತೆ, ಭಾಳ ಒಳ್ಳೆಯ ಎಕ್ಸ್ಪರ್ಟ್ಸಿಂದ ಅದನ್ನ ಮಾಡಿಸ್ಬೇಕಾಗತ್ತೆ. ಮಾಡಿಸಿದಾಗ ಆ ಸಮುದಾಯಗಳಿಗೆ ನಿಜವಾಗಲೂ ಕೂಡ, ನೊಂದ ಸಮುದಾಯಗಳಿಗೆ ಅಥವಾ ಅನ್ರೆಪ್ರೆಸೆಂಟೆಡ್ ಕಮ್ಯುನಿಟೀಸ್ಗೆ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ ಅನ್ನೋದಾದರೆ ಒಂದು 100 ಕೋಟಿನೋ 160 ಕೋಟಿನೋ ಮಾಡೋದ್ರಲ್ಲಿ ನನಗೇನದು ತಪ್ಪಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಅದು ಭಾಳ ದೊಡ್ಡ ಸಮುದಾಯಗಳಿಗೆ ನಾವು ಕೊಡ್ತಾ ಇರೋವಂತಹ ಬೆನಿಫಿಟ್ಸ್ ಕೊಡುವಂಥ ಸಂದರ್ಭದಲ್ಲಿ ಸಾವಿರಾರು ಕೋಟಿಗಳನ್ನ ನಾವು ಏನೇನಕ್ಕೋ ಬಳಸ್ಕೊಳ್ತಾ ಇದ್ದೀವಿ. ಹಂಗಿರುವಾಗ ಇಂಥದ್ದಕ್ಕೆ ಒಂದು ಕೊಡೋದ್ರಲ್ಲಿ ನನಗೆ ತಪ್ಪಿಲ್ಲ ಅಂತ ಅನಿಸುತ್ತೆ. ಆದರೆ ನೀವು ಹೇಳ್ದಂಗೆ ಇದನ್ನು ಭಾಳ ಈ ಸಲ ಅಂತೂ ಭಾಳ ಸೈಂಟಿಫಿಕ್ಕಾಗಿ ಮಾಡಬೇಕು. ಕಳೆದ ಸಲ ನೀವು ಹೇಳಿದ್ರಿ ಒಂದಷ್ಟು ಮೇಜರ್ ಸಮುದಾಯಗಳು ಭಾಳ ಇದನ್ನು ಪ್ರತಿಭಟನೆಯನ್ನು ಸೂಚಿಸೋದು ಅಂತ. ಅಟ್ ದ ಸೇಮ್ ಟೈಮ್ ಟೆಕ್ನಿಕಲಿ ಕೂಡ ಭಾಳಷ್ಟು ಜನ ಮಾತಾಡ್ತಾ ಅದನ್ನು ಹೇಳಿದ್ರು, ಕೆಲವು ವಿಷಯಗಳನ್ನು ಎಲ್ಲ ಹೇಳಿದ್ದಾರೆ. ಉದಾಹರಣೆಗೆ ಹೇಳೋದಾದರೆ ಕ್ಯಾಟಗರಿ ಇದರಲ್ಲಿ ಅನುಚ್ಛೇದ 15(4) ಮಾಡಿದ್ದಾರೆ, ಅನುಚ್ಛೇದ 16(4) ಬಿಟ್ಬಿಟ್ಟಿದ್ದಾರೆ ಅಂತೇಳ್ಬಿಟ್ಟು ಅದೊಂದು ದೊಡ್ಡ ಆಪಾದನೆ ಇದರ ಮೇಲಿತ್ತು. ಅದರ ಆಧಾರದ ಮೇಲೇ ನಾವು ಕೋರ್ಟ್ಗೆ ಹೋಗಿದ್ರು ಕೂಡ ನಮಗೆ ಕಷ್ಟ ಆಗ್ತಾಯಿತ್ತು. ಯಾಕಂದರೆ 16(4) ಇದೆಯಲ್ಲ, ಆ 16(4) ನೀವು ಕನ್ಸಿಡರ್ ಮಾಡಿಲ್ಲ ಅಂತೇಳ್ಬಿಟ್ಟು. ಯಾಕಂದರೆ 16(4) ಮಾಡಬೇಕಾದ್ರೆ ನಾವು ದ್ವಿತೀಯ ಮೂಲದ ಮಾಹಿತಿನ ಪಡ್ಕೋಬೇಕಾಗತ್ತೆ. ಸೆಕೆಂಡರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಅಂತ ಏನು ಕರಿತೀವಿ, ಅದನ್ನ ಪಡ್ಕೋಬೇಕಾಗತ್ತೆ. ಮೇಜರಾಗಿ ನಾವು ಸಮೀಕ್ಷೆ ಸಂದರ್ಭದಲ್ಲಿ ನೋಡುವಂಥದ್ದು 3 ಅಂಶಗಳನ್ನು ನೋಡ್ತೀವಿ. ಒಂದು ಎಂಫರಿಕಲ್ ಡೇಟಾ ನೋಡ್ತೀವಿ, ಇನ್ನೊಂದು ಎಥ್ನೋಗ್ರಾಫಿಕಲ್ ಸ್ಟಡಿ ನೋಡ್ತೀವಿ, ಮೂರನೇದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಫಾರ್ಮೇಷನ್ ನೋಡ್ತೀವಿ. ಇದೆಲ್ಲವೂ ಕರೆಕ್ಟಾಗಿದ್ದರೆ ಮಾತ್ರ ಒಂದು ಡೇಟಾ ಬರಲಿಕ್ಕೆ ಅಥವಾ ಒಂದು ಕ್ಯಾಟಗರೈಸೇಷನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಕೂಡ ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಭಾಳ ಜನ ಎಕ್ಸ್ಪರ್ಟ್ಸ್. ಅದ್ರ ಬಗ್ಗೆ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಬರೆದಿದ್ದಾರೆ, ಅನೇಕ ಲೇಖನಗಳು ನಾನು ನೋಡಿದ್ದೀನಿ. ಅವ್ರಿಗೂ ಕೂಡ ಉತ್ತರ ಕೊಟ್ಟಂಗೆ ಆಗುತ್ತಲ್ಲ. ಇದು ಬರೀ ಬೇಜಾರ್ ಕಮಿಟೀಸ್ಗೆ ಅಷ್ಟೇ ಅಲ್ಲ, ಇದ್ರ ಮೇಲೆ ಇತ್ತಂಥ ಅನುಮಾನಗಳಿದಾವಲ್ಲ ಅದ್ರ ಬಗ್ಗೆ ಕೂಡ ಉತ್ತರ ಕೊಟ್ಟಂಗೆ ಆಗುತ್ತೆ. ಅದ್ರ ಜೊತೆಗೆ ಕ್ಯಾಟಗರೈಸೇಷನ್ ಮಾಡುವಂಥ ಸಂದರ್ಭದಲ್ಲಿ ಕ್ಯಾಟಗರಿ 1A 1B ಮಾಡಿದಾರಲ್ಲ, ಆ 1A 1B ಮಾಡೋದ್ರ ಬಗ್ಗೆ ಕೂಡ ಅನೇಕ ಜನಕ್ಕೆ ಆಕ್ಷೇಪಗಳಿದ್ದಾವೆ. ಅದು ನೀವು ಕೇಳಿಸ್ಕೊಂಡಿದ್ದೀರಿ, ಎಲ್ಲ ಕಡೆನೂ ಅದನ್ನ ವ್ಯಕ್ತಪಡಿಸಿದ್ದಾರೆ, ಅನೇಕ ಜನ ಬರೆದಿದ್ದಾರೆ ಕೂಡ ಅದ್ರ ಬಗ್ಗೆ ಆಕ್ಷೇಪಗಳಿದ್ದಾವೆ. ಆ ಆಕ್ಷೇಪಗಳಿಗೂ ಕೂಡ ನೀವು ಉತ್ತರ ಕೊಟ್ಟಂಗೆ ಆಗುತ್ತೆ. ಈ ಎಲ್ಲವನ್ನೂ ಕೂಡ ನೀವು ಕ್ಲಾರಿಫೈ ಮಾಡ್ಕೊಳ್ತೀವಿ ಅನ್ನೋದಾದರೆ ಇನ್ನೊಂದು ಸರ್ವೆ ಯಾಕೆ ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ಇದೆಲ್ಲ ಕ್ಲಾರಿಫೈ ಆಗುತ್ತೆ. ಈಗ ಮಾಡೋವಂಥವ್ರನ್ನ ಇನ್ನೂ ಒಳ್ಳೆ ಎಕ್ಸ್ಪರ್ಟ್ಸ್ ಕೈಲಿ ಮಾಡಿಸ್ಲಿ. ನೋಡಿ ಸರ್,
ಒಳ್ಳೆಯದಾದರೆ, ಸೈಂಟಿಫಿಕ್ ಆದಂಥ ಸರ್ವೆ ಆಗೋದಾದರೆ, ಅದರಿಂದ ಒಳ್ಳೆಯ ವರದಿ ಬರೋದಾದರೆ, ಶಿಫಾರಸು ಬರೋದಾದರೆ ಖಂಡಿತ ವೆಲ್ಕಮ್ ಮಾಡೋಣ. ರೀಸೆಂಟ್ಲಿ ಈ ಜಾತಿ ಜನಗಣತಿ ವರದಿ ಜಾರಿ ಮಾಡೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕ, ಅವ್ರು ಮೂಲತಃ ಕಾಂಗ್ರೆಸ್ ನಾಯಕ, ಆಮೇಲೆ ಲಿಂಗಾಯತ ನಾಯಕ ಶಾಮನೂರು ಶಿವಶಂಕರಪ್ಪ ಅವರು, ಕಾಂಗ್ರೆಸ್ ಪಕ್ಷದ ಚಿಹ್ನೆಯಿಂದ ಗೆದ್ದಿರುವಂಥ ಶಾಸಕ ಕೂಡ, ಅವರೊಂದು ಮಾತು ಹೇಳ್ತಾರೆ, ಲಿಂಗಾಯತರು ಒಕ್ಕಲಿಗರನ್ನ ಹೊರತುಪಡಿಸಿ ನೀವು ರಾಜಕಾರಣ ಮಾಡಲಿಕ್ಕೆ ಸಾಧ್ಯನಾ ಅಂತ. ಅದು ಸರ್ಕಾರಕ್ಕೆ ಸವಾಲು ಹಾಕೋ ರೀತಿ ಮಾತಾಡ್ತಾರೆ, ಮುಖ್ಯಮಂತ್ರಿಗೆ ಸವಾಲು ಹಾಕೋ ರೀತಿ ಮಾತಾಡಿದರು. ಅದೇ ರೀತಿ ಈಗ ಮೋಸ್ಟ್ಲಿ ಅವ್ರು ಹೇಳ್ದಂಗೆ ಒಕ್ಕಲಿಗರು ಮತ್ತು ಲಿಂಗಾಯತರನ್ನ ಎದುರಾಕೊಂಡು ನಾವು ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಹೆದರಿ ಇಂಥದ್ದೊಂದು ತೀರ್ಮಾನಕ್ಕೆ ಬಂದ್ರ ಅಂತ. ಸಿದ್ದರಾಮಯ್ಯ ಅವರು ಹೆದರುವಂಥ ಚಾನ್ಸೇ ಇಲ್ಲ. ಸಾಮಾಜಿಕ ನ್ಯಾಯದ ಇದರಲ್ಲಿ ಅವರು ಯಾವ ಕಾರಣ ಕೂಡ ಹೆದರುವಂಥ ಚಾನ್ಸಸ್ ಇತ್ತು ನನಗಂತೂ ಕಂಡಿಲ್ಲ ನನಗೆ. ಆದರೆ ಶಾಮನೂರು ಶಿವಶಂಕರಪ್ಪ ಒಬ್ಬರೇ ಕಾಂಗ್ರೆಸ್ನ ಪ್ರತಿನಿಧಿ ಅಲ್ಲ, ಅವರು ಕಾಂಗ್ರೆಸ್ನ ಒಬ್ಬ ಶಾಸಕರು, ಒಬ್ಬ ಹಿರಿಯ ನಾಯಕರು, ಅದೆಲ್ಲ ಒಪ್ಕೊಳ್ಳೋಣ. ಆದರೆ ಈ ರೆಪ್ರೆಸೆಂಟ್ಸ್ ದ ಎಂಟೈರ್ ಕಾಂಗ್ರೆಸ್ ಅನ್ನುವಂಥದ್ದು ಕೂಡ ತಪ್ಪಾಗತ್ತೆ. ಅವರೊಬ್ಬರ ಅಭಿಪ್ರಾಯದ ಎಲ್ಲರ ಅಭಿಪ್ರಾಯ, ಇಡೀ ಲಿಂಗಾಯತರ ಅಭಿಪ್ರಾಯ ಅಂತ ಕೂಡ ಹೇಳ್ಕೊಡೋದು ಕೂಡ ತಪ್ಪಾಗತ್ತೆ. ಅನೇಕ ಸಲ ಇದರ ಚರ್ಚೆಗಳಲ್ಲಿ ಬಹುಶಃ ನೀವು ಅದನ್ನ ಅಬ್ಸರ್ವ್ ಮಾಡಿರ್ತೀರಿ, ಅನೇಕ ಜನ ಲಿಂಗಾಯತ ನಾಯಕರು ಕೂಡ ಇಲ್ಲಿ ನಮಗೆ ಅನ್ಯಾಯ ಆಗಲ್ಲ, ಇಲ್ಲಿರುವಂತಹ ಬಡವರಿದಾರಲ್ಲ, ಎಲ್ಲಿ ಈ ಕೃಷಿಕರು ಇವರೆಲ್ಲ ಇದಾರಲ್ಲ, ಲಿಂಗಾಯತರಲ್ಲಿರುವಂಥ ಬಡವರು, ಅವರಿಗೆ ಅದು ಅನುಕೂಲ ಆಗುತ್ತೆ. ಪರ್ಟಿಕ್ಯುಲರ್ಲಿ ಉಪ ಪಂಗಡಗಳಲ್ಲಿ ಸಣ್ಣ ಪಂಗಡಗಳಿದಾವಾಗ ಅವುಗಳಿಗೆ ಉಪಯೋಗ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಡಪದರು, ಮಡಿವಾಳರು, ಕುಂಬಾರರು, ಕಮ್ಮಾರರು, ಈ ಥರದ ಸಮುದಾಯಗಳಲ್ಲೇ ಇದಾವಲ್ಲ, ಅವು ಇನ್ನೂ ಕೂಡ ಕುವೃತ್ತಿಗಳ ಒಳಗಡೆ ಇದ್ದಾವೆ. ಆದರೆ ಅವರು ಲಿಂಗ ಧರಿಸಿದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರ ಅವ್ರು ಲಿಂಗಾಯತರಾಗಿದ್ದಾರೆ. ಅದನ್ನು ಹೊರತುಪಡಿಸಿದ್ದು ಅಂತಂದ್ರೆ ಅವ್ರು ಬ್ಯಾಕ್ ಕ್ಲಾಸಸ್. ಆ ಸಮುದಾಯಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಇವತ್ತು ಇದನ್ನ ವಿರೋಧಿಸಿದಂಥವ್ರು ಯಾರು? ಆ ಸಮುದಾಯದಲ್ಲಿರುವಂತಹ ಶ್ರೀಮಂತರು, ಆ ಸಮುದಾಯದಲ್ಲಿರುವಂತಹ ರಾಜಕಾರಣಿಗಳು, ಆ ಸಮುದಾಯದಲ್ಲಿರುವಂತಹ ಉದ್ಯಮಿಗಳು, ಆ ಸಮುದಾಯದಲ್ಲಿರುವಂಥ ವ್ಯಾಪಾರಸ್ಥರು, ಇವರು ಅದನ್ನ ಇದು ಮಾಡಿದಂಥವ್ರೆ ಹೊರತು ಆ ಸಮುದಾಯದಲ್ಲಿರುವಂಥ ಕಡುಬಡವರಾಗಲಿ, ಕುಶಲ ವೃತ್ತಿಗಳನ್ನು ಮಾಡ್ತಾ ಇರುವಂಥ ಸಮುದಾಯಗಳಾಗಲಿ ಅವ್ರ್ಯಾರು ಕೂಡ ವಿರೋಧಿಸಲೇ ಇಲ್ಲ. ಇದು ನಮಗೆ ಇಂಪಾರ್ಟೆಂಟ್ ನೋಡಬೇಕಾಗಿರುವಂಥ ಇಶ್ಯೂ. ಈ ದೃಷ್ಟಿಯಲ್ಲೂ ಕೂಡ ಮತ್ತೆ ಮಾಡಿದ್ದು ಅಂತಂದರೆ ಅವ್ರಿಗೆ ಜಸ್ಟಿಸ್ ಸಿಗ್ಬೋದು, ಆ ಸಮುದಾಯಗಳಿಗೆ ಜಸ್ಟಿಸ್ ಸಿಗ್ಬೋದು. ನೀವು ಕ್ಯಾಟಗರೈಸೇಷನ್ ಮಾಡುವಾಗ ಅವ್ರಿಗೊಂದು ಬೇರೆನೇ ಕ್ಲಾಸಿಫಿಕೇಶನ್ ಕೂಡ ಮಾಡ್ಬೋದು. ಲಿಂಗಾಯತರು ಅಂತ ಹೇಳ್ಬಿಟ್ಟು ಒಟ್ಟಿಗೆ ಕೊಟ್ಬಿಡೋಕೆ ಬದಲು ಲಿಂಗಾಯತರಿರುವಂಥ ಶ್ರೀಮಂತರನ್ನ ಬಡವ್ರನ್ನ ಎಲ್ಲರೂ ಸೇರಿಸಿ ಕೊಟ್ಬಿಡೋಕಿತ್ತು. ಅಲ್ಲೂ ಕೂಡ ಕ್ಲಾಸಿಫಿಕೇಶನ್ ಮಾಡ್ಕೋದ್ರೆ ಏನಾಗುತ್ತೆ ಗೊತ್ತಾ, ಲಿಂಗಾಯತರನ್ನ ಹೊಡೆದ್ರು ಅಂತನ್ನುವಂಥ ಆರೋಪವನ್ನು ಹೊರಬೇಕಾಗತ್ತೆ ನೀವು. ಅಲ್ಲ, ಆರೋಪಗಳು ನೀವಾಗಲೇ ಹೇಳ್ದಂಗೆ ಮಿಲ್ಲರ್ ಕಮಿಷನಿಂದ ಹಿಡ್ಕೊಂಡು, ನನ್ನ ಕಮಿಷನಿಂದ ಹಿಡ್ಕೊಂಡು ಎಲ್ಲರ ಕಮಿಷನ್ಗಳು ಕೂಡ ಆರೋಪಗಳು ಬಂದೇ ಬರ್ತವೆ. ಅದರ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು ಮುಖ್ಯ ನಾವು ಗಮನಿಸಬೇಕಾಗಿರೋದು. ಎರಡನೇದು, ಆ ಆರೋಪಗಳಲ್ಲಿ ಏನಾದರೂ ಮೆಟೀರಿಯಲ್ ಇದೆಯಾ ಅಂತ, ಅದರಲ್ಲಿ ಏನಾದರೂ ನಿಜವಾಗಲೂ ಕೂಡ ಕಂಟೆಂಟ್ ಇದೆಯಾ ಅದರಲ್ಲಿ, ಆ ಆರೋಪಗಳಲ್ಲಿ ಅನ್ನೋದು ನಾವು ಗಮನಿಸಬೇಕಾಗತ್ತೆ. ಇವರು ಮಾತಾಡೋವಂಥವ್ರು ಸುಮ್ಮನೆ ಎಲ್ಲದಕ್ಕೂ ಕೂಡ ಮಾತಾಡ್ತಾರೆ. ಆದರೆ ನಾವೀಗ ಆಲೋಚನೆ ಮಾಡಬೇಕಾಗಿರೋದು ಏನಂತಂದರೆ, ನಾವು ಆ ಸಣ್ಣ ಸಮುದಾಯಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಇನ್ನೊಂದು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ, ಒಳ ಮೀಸಲಾತಿಯ ಇಶ್ಯೂ ನಡೀತಾ ಇದೆ ಈಗ. ಒಳ ಮೀಸಲಾತಿನಲ್ಲಿರುವಂತಹ ಅನೇಕ ಸಣ್ಣ ಸಮುದಾಯಗಳಿಗೆ ಇವತ್ತು ರಿಸರ್ವೇಷನ್ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ನಡೀತಾ ಇದೆ. ಮೇಲ್ನೋಟಕ್ಕೆ ಹೊಲೆಯರು ಮತ್ತು ಮಾದಿಗರ ನಡುವೆ ನಡೀತಾ ಇದ್ರು ಕೂಡ ಅನೇಕ ಸಣ್ಣ ಸಮುದಾಯಗಳಿಗೆ ಅಲ್ಲಿ ಸುಡುಗಾಡಿಸಿದ್ರಿರ್ಬೋದು, ಆಮೇಲೆ ದುಂಬಿದಾಸರಿರ್ಬೋದು, ಚಂದ್ರದಾಸರಿರ್ಬೋದು, ಆ ಥರದ ಅನೇಕ ಸಮುದಾಯಗಳು ಅಲ್ಲಿ ಹೆಲ್ಪ್ ತಗೊಳ್ಳುವಂಥ ಚಾನ್ಸಸ್ ಇದೆ. ಅವರಿಗೆಲ್ಲ ಒಂದು ಅವಕಾಶ ಸಿಗೋ ಚಾನ್ಸ್ ಇದೆ. ಅದೇ ಕ್ಯಾಟಗರೈಸೇಷನ್ನ ಹಿಂದುಳಿದ ವರ್ಗಗಳು ಕೂಡ ಯಾಕೆ ಮಾಡಬಾರ್ದು? ಹಿಂದುಳಿದ ವರ್ಗಗಳು ಕೂಡ ಅದರ ಅವಶ್ಯಕತೆ ಭಾಳ ಇದೆ. ಹಿಂದುಳಿದ ವರ್ಗಗಳು ಕೂಡ ಕೆಲವು ಮೇಜರ್ ಸಮುದಾಯಗಳು ಅತಿ ಹೆಚ್ಚು ಬೆನಿಫಿಟ್ಸನ್ನು ತಗೊಂಡು ಅನ್ನುವಂತಹ ಆಪಾದನೆ ಕೂಡ ಇದೆ. ಅದೆಲ್ಲ ಇರೋದ್ರಿಂದಾಗಿ ಅಲ್ಲೂ ಕೂಡ ಸಣ್ಣ ಸಮುದಾಯಗಳು, ದಿಕ್ಕೇ ಇಲ್ಲದ ಸಮುದಾಯಗಳು, ಸೂಕ್ಷ್ಮ ಸಮುದಾಯಗಳನ್ನು ನಾವು ಕರಿತೀವಿ, ಮೈಕ್ರೋಸ್ಕೋಪಿಕ್ ಮೈನರ್ ಕಮ್ಯುನಿಟೀಸ್ ಅಂತ ಕರಿತೀವಿ, ಆ ಕಮ್ಯುನಿಟೀಸ್ಗೆ ಅವ್ರಿಗೂ ಕೂಡ ಹೆಲ್ಪ್ ಆಗಲಿಕ್ಕೆ ಈ ಸಮೀಕ್ಷೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಅವರ ದೃಷ್ಟಿಕೋನದಿಂದ ನಾವು ಈ ಸಮೀಕ್ಷೆ ಮಾಡಬೇಕಾಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನೊಬ್ಬ ಆಯೋಗದ ಅಧ್ಯಕ್ಷನಾಗಿದ್ಕೊಂಡು ನಾನು ಆಲೋಚನೆ ಮಾಡಬೇಕಾಗಿರೋ ರೀತಿ ಅದು. ಕಟ್ಟ ಕಡೆಯ ಮನುಷ್ಯನಿಗೆ ಬಾಬಾ ಸಾಹೇಬ್ರು ಹೇಳೋದು, ಅಂಬೇಡ್ಕರ್ ಹೇಳಿದನು, ಕಟ್ಟ ಕಡೆಯ ಮನುಷ್ಯನಿಗೆ ಸರ್ಕಾರದ ಸವಲತ್ತು ತಲುಪಬೇಕು ಅಂತ ಹೇಳ್ಬಿಟ್ಟು. ಆ ಕಟ್ಟ ಕಡೆಯ ಮನುಷ್ಯನನ್ನ ಗಮನದಲ್ಲಿ ಇಟ್ಕೊಂಡು ನಾವಿವತ್ತು ಜಾತಿ ಸಮೀಕ್ಷೆ ಮಾಡಬೇಕಾಗಿ. ಸರಿ ಸರ್, ನೀವು ಅವಾಗ ಶಾಮನೂರು ಶಿವಶಂಕರಪ್ಪ ಬಗ್ಗೆ ಹೇಳ್ತಿದ್ರಿ, ಮತ್ತು ಯಾರು ವಿರೋಧ ಮಾಡ್ತಿರೋ ಬಗ್ಗೆ ಅಂತ. ಸಮಾಜದ ಉದ್ಯಮಿಗಳು, ವ್ಯಾಪಾರಸ್ಥರು, ರಾಜಕಾರಣಿಗಳು, ಶ್ರೀಮಂತರು ವಿರೋಧ ಮಾಡ್ತಿದ್ದಾರೆ. ಬಟ್ ಕಟ್ಟ ಕಡೆಯ ಜನ ಮತ್ತು ಇದರಿಂದ ಅನುಕೂಲ ಆಗಬಹುದಾದಂತಹ ಜನ ಸುಮ್ಮನಿದ್ದಾರೆ ಅಥವಾ ಮೌನವಾಗಿ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರಲ್ಲ. ನಿಜ, ಒಂದು ಸರ್ಕಾರ
ಯಾವುದೇ ಸಮುದಾಯದ ಕಟ್ಟಕಡೆಯ ವ್ಯಕ್ತಿ ಜೊತೆಗಿರ್ಬೇಕಾ ಅಥವಾ ಆ ಸಮುದಾಯದ ರಾಜಕಾರಣಿಗಳ ಜೊತೆಗೆ, ಶ್ರೀಮಂತರ ಜೊತೆಗೆ, ಉದ್ಯಮಿಗಳ ಜೊತೆಗೆ, ವ್ಯಾಪಾರಸ್ಥರ ಜೊತೆಗೆ ಇರ್ಬೇಕಾ? ಅಲ್ಲ, ಇದು ಅಂದರೆ ಈಗ ಇವರೆಲ್ಲ ಸೇರಿ ಮೇಲ್ವರ್ಗದ ಅಥವಾ ಮುಂದುವರೆದ ಸಮುದಾಯದ ಎಲ್ಲ ರಾಜಕಾರಣಿಗಳು ಒತ್ತಡ ಹಾಕಿದ್ರು, ಸರ್ಕಾರ ಹಿಂಜರಿತು ಅನ್ನೋ ರೀತಿಯ ಅಭಿಪ್ರಾಯ ಇದೆ ಈಗ. ಇಲ್ಲ, ಅದು ಏನಾಗುತ್ತೆ, ಅವ್ರ ರೆಪ್ರೆಸೆಂಟೇಷನ್ಸ್ ಅಂತ ತಗೊಳ್ತಾರೆ. ಈಗ ಈಗ ಶಾಮನೂರ್ ಸಿಂಗ್ ಶೆಟ್ಟಪ್ಪನವರು ವೀರಶೈವ ಮಹಾಸಭಾದ ಅಧ್ಯಕ್ಷರು ಏನೋ ಆಗಿದ್ದಾರೆ, ಅವರು ಅಧ್ಯಕ್ಷರಾಗಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ಅಂತಂದರೆ ಈಸ್ ದ ರೆಪ್ರೆಸೆಂಟೇಟಿವ್ ಆಫ್ ದ ಎಂಟೈರ್ ಕಮ್ಯುನಿಟಿ. ಹಂಗೆ ತಗೋಬೇಕಾಗತ್ತೆ. ಹಂಗೆ ತಗೊಂಡಾಗ ಏನಾಗುತ್ತೆ, ಒಂದು ಸರ್ಕಾರ ನಡೆಸೋವಂಥವ್ರು ಎಲ್ಲ ದೃಷ್ಟಿಗಳಿಂದಲೂ ನೋಡಬೇಕಾಗತ್ತಲ್ವ. ಆ ಸರ್ಕಾರನೂ ಕೂಡ ಉಳಿಸ್ಕೋಬೇಕಲ್ವಾ. ಆ ಸರ್ಕಾರನ ಉಳಿದ್ರೆ ತಾನೇ ಈ ಸಣ್ಣ ಸಮುದಾಯಗಳಿಗೆ ಏನಾದರೂ ಕೊಡಲಿಕ್ಕಾಗುವಂಥದ್ದು. ಎಲ್ಲ ದೃಷ್ಟಿಗಳಿಂದ ನೋಡಿನೇ ಮಾಡಬೇಕಾಗತ್ತೆ ಅದನ್ನು. ಹಾಗಾಗಿ ಅವರು ಬರೀ ಶ್ರೀಮಂತರ ಮಾತು ಕೇಳಿಬಿಟ್ಟಿದ್ದಾರೆ ಅಂತ ಹೇಳೋದರಲ್ಲಿ ಹೆಚ್ಚು ಇದಿಲ್ಲ ಅಂತ ಅನಿಸುತ್ತೆ ನನಗೆ. ಅಂದರೆ ಸರ್ಕಾರದ ಜೊತೆ ಡೈಲಾಗ್ ಮಾಡುವಂಥ ಸಂದರ್ಭದಲ್ಲಿ ಇದನ್ನೆಲ್ಲವನ್ನು ಕೂಡ ತರಬೇಕಾಗಿತ್ತು ಅಂತ ನೀವು ಹೇಳಿದ್ರಲ್ಲಿ ನನಗೆ ಅರ್ಥ ಇದೆ, ನನಗನ್ಸುತ್ತೆ ನನಗೆ. ಯಾಕಂದರೆ ಹಿಂಗೆ ಹೇಳುವಂಥ ಸಂದರ್ಭದಲ್ಲಿ ನಿಮ್ಮ ಸಮುದಾಯದಲ್ಲಿರುವಂಥ ತಳ ಸಮುದಾಯಗಳಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅನ್ನುವಂತಹ ಇದೆಯಲ್ಲ, ಆ ಮನವಿನ ನಾವು ಅವ್ರಿಗೆ ಮುಟ್ಟಿಸ್ಬೇಕಾಗಿರುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಈಗ ತಾತ್ವಿಕವಾಗಿ ಒಪ್ತೀವಿ ಅಂತ ಹೇಳ್ತಿದಾರಲ್ಲ ಸರ್ಕಾರದವರು, ಒಪ್ಪಿದ್ರೆ ಈ ವರದಿನ ಬಹಿರಂಗ ಪಡಿಸ್ತಾರೆ? ಅದಿನ್ನೂ ಗೊತ್ತಿಲ್ಲ. ಯಾಕಂದರೆ ಈಗ ನಾಳೆ ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟಲ್ಲಿ ಏನು ಡಿಸಿಷನ್ ತಗೊಳ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಬಟ್ ಬಹಿರಂಗ ಪಡಿಸ್ಬೇಕಲ್ವಾ? ಅಂದರೆ ನೀವು ಜನರ ದುಡ್ಡು ಖರ್ಚು ಮಾಡಿ ಸಮೀಕ್ಷೆ ಮಾಡಿದ್ರಿ, ತಪ್ಪೋ ಸರಿನೂ ಜನ ಡಿಸೈಡ್ ಮಾಡಲಿ. ಯಾವುದೋ ಕಮ್ಯುನಿಟಿಗಳು ವಿರೋಧ ಮಾಡ್ತಾರೆ, ಆಕ್ಷೇಪ ವ್ಯಕ್ತಪಡಿಸ್ತಾರೆ, ನಮ್ಮ ಜಾತಿ ಕಮ್ಮಿ ಅಂತಾರೆ, ನಮ್ಮ ಕೆಟಗರಿ ಸರಿ ಇಲ್ಲ ಅಂತ ಹೇಳ್ತಾರೆ, ಓಕೆ. ಬಟ್ ಅದು ಪಬ್ಲಿಕ್ ಡೊಮೈನ್ಗೆ ಬರಬೇಕಲ್ವಾ ಅಂತ. ಅಲ್ಲ, ನಿಜ, ಅದು ನೀವು ಹೇಳ್ತಾ ಇರೋದು ನಿಜ. ಅದು ಬಹುಶಃ ಅಲ್ಲ, ಇದರಿಂದ ಇನ್ನೊಂದು ಪ್ರಶ್ನೆ ಸಿಗ್ಬೋದು ಅನ್ಸುತ್ತೆ. ಕೆಲವರೆಲ್ಲ ಏನು ಆಕ್ಷೇಪ ಮಾಡ್ತಾರೆ, ನಮ್ಮ ಮನೆಗೆ ಬಂದಿಲ್ಲ, ಸರ್ವೇನೇ ಮಾಡಿಲ್ಲ, ಈ ಥರದ ಆಕ್ಷೇಪ ಬರ್ತಿದ್ದಲ್ವಾ. ಇದನ್ನ ನೀವು ಆನ್ಲೈನಲ್ಲಿ ಬಿಟ್ಬಿಟ್ರೆ ಆಗ ಎಲ್ರಿಗೂ ಸಿಕ್ಕುತ್ತೆ. ಈಗ ನಮ್ಮ ಮನೆಗೆ, ನನ್ನ ಊರಿಗೆ, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಬುಕ್ಕಿನಕೆರೆಗೆ ಹೋಗಿದಾರಾ ಹೋಗಿಲ್ವಾ, ನಮ್ಮ ಮನೆಗೆ ಹೋಗಿದಾರಾ ಹೋಗಿಲ್ವಾ, ಡೋರ್ ನಂಬರ್ 166 ಹೋಗಿದಾರಾ ಹೋಗಿಲ್ವಾ ಗೊತ್ತಾಗತ್ತಲ್ಲಿ. 166 ಡೋರ್ ನಂಬರ್ದಲ್ಲಿ ಕರೆಕ್ಟ್. ಅದೇನಾಗಿದೆ, ನೀವು ಈಗ ಹೇಳ್ತಾ ಇರೋದು ಭಾಳ ಸರಿ ಇದೆ ಅಂತ ಅನ್ಸುತ್ತೆ. ಯಾಕಂದರೆ ಈಗ ನಮಗೆ ಲೇಟೆಸ್ಟ್ ಇಕ್ವಿಪ್ಮೆಂಟ್ ನಮ್ಮ ಕೈಯಲ್ಲಿದೆ. 10 ವರ್ಷಕ್ಕಿಂತಲೂ ನಾವು ಇವತ್ತು ಅಡ್ವಾನ್ಸ್ಡ್ ಆಗಿದ್ದೀವಿ, ಭಾಳ ಅಡ್ವಾನ್ಸ್ಡ್ ಆಗಿದ್ದೀವಿ. ನಮಗೀಗ ಟೀಚರ್ಸ್ ಹೋಗಿ ಕಲೆಕ್ಟ್ ಮಾಡೋದ್ರ ಜೊತೆಗೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಕೂಡ ಇದೆ, ನಮ್ಗೆ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಅನ್ನೋದು ಕೂಡ ಇದೆ. ಆದರೆ ಅದನ್ನು ಬಳಸ್ಕೊಳ್ಳೋ ಅಂತ, ಅದನ್ನು ಇದು ಮಾಡೋವಂತಹ ಬುದ್ಧಿವಂತರ ಕೆಲಸವನ್ನು ಮಾಡಬೇಕಾಗತ್ತೆ. ಅದ್ರ ಬಗ್ಗೆ ನಾಲೆಡ್ಜ್ ಇರೋವಂಥವ್ರು, ಅದ್ರ ಬಗ್ಗೆ ಕಾಳಜಿ ಇರುವಂಥವ್ರು ಅದನ್ನು ಆ ಕೆಲಸ ಮಾಡಬೇಕಾಗತ್ತೆ. ಬಹುಶಃ ನೀವು ಹೇಳ್ದಂಗೆ ಈ ಸಲ ಅಂತೂ ಸಮೀಕ್ಷೆ ಮಾಡಿದಾಗ ಅತಿ ಕಡಿಮೆ ಸಂಖ್ಯೆಯಲ್ಲಿ ನಾವು ಅತಿ ಕಡಿಮೆ ಇವರನ್ನು ನಾವು ಬಿಟ್ಕೊಟ್ಟು ಮಾಡಬೇಕಾಗತ್ತೆ. ಮೆಜಾರಿಟಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಹೌದು. ಈಗ ನೋಡಿ, ನನಗನ್ಸೋದು ರಾಜ್ಯದಷ್ಟೇ ಅಲ್ಲ, ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಹಳ್ಳಿ, ಪ್ರತಿ ನಗರ, ಪಟ್ಟಣ ಎಲ್ಲದ ಕಡೆಗೂ ಸ್ಟ್ಯಾಟಿಸ್ಟಿಕ್ಸ್ ಇರಬೇಕು. ನಮ್ಮ ಊರಿನಲ್ಲೂ ಎಷ್ಟು ಜನ ಯಾವ್ಯಾವ ಸಮುದಾಯದವ್ರು ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರಬೇಕು, ಪ್ರತಿಯೊಬ್ಬರಿಗೂ ಇರುವಂಗೆ ಮಾಡಬೇಕು. ನಿಜ. ಯಾಕಂದರೆ ನೀವು ಹೇಳಿದ್ದಕ್ಕೆ ಒಂದು ಪೂರಕವಾಗಿ ಒಂದನ್ನು ಹೇಳ್ತೀನಿ. ನಾವು ಇದನ್ನು ಸ್ಯಾಂಪಲ್ ಸರ್ವೆ ಮಾಡಬೇಕು ಅಂತ ಹೊರಟಿವಿ. ಫಸ್ಟ್ ನಮಗೆ ದುಡ್ಡು ಬಂದಾಗ 21.5 ಕೋಟಿ ಬಂತಲ್ಲ ಮನಮೋಹನ್ ಸಿಂಗ್ ಸರ್ಕಾರದ ಸಂದರ್ಭದಲ್ಲಿ. ಸ್ಯಾಂಪಲ್ ಸರ್ವೆ ಮಾಡಬೇಕು ಅಂತ ಹೋದಾಗ ನಮ್ಮ ಎನಿಮಿರೇಟರ್ ಜೊತೆಯಲ್ಲಿ ಅಲ್ಲಿರುವಂತಹ ವಿಲೇಜ್ ಅಕೌಂಟೆಂಟ್ಸು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಕೂಡ ಹೆಲ್ಪ್ ಮಾಡಿದ್ರು ಆ ಸ್ಯಾಂಪಲ್ ಸರ್ವೆಯಲ್ಲಿ. ಯಾಕೆ ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಇವರು ವಿಲೇಜ್ ಅಕೌಂಟೆಂಟ್ಸ್ ಹೆಲ್ಪ್ ಮಾಡಬೇಕು ಅಂತಂದರೆ, ಆ ವಿಲೇಜ್ ಅಕೌಂಟೆಂಟ್ಗೆ ಮಾತ್ರ ಗೊತ್ತು ಆ ಊರಲ್ಲಿ ಎಷ್ಟು ಜನ ಇದ್ದಾರೆ, ಯಾವ ಜಾತಿಯರಿದ್ದಾರೆ, ಯಾರ್ಯಾರು ಏನು ಅಂತ ಸತ್ಯ ಒಬ್ರಿಗೆ ಮಾತ್ರ ಗೊತ್ತು. ಅದಾದಮೇಲೆ ರೆವಿನ್ಯೂ ಇನ್ಸ್ಪೆಕ್ಟರ್ ಗೊತ್ತು. ಅವ್ರ ಜೊತೆ ನಮ್ಮ ಎನಿಮಿರೇಟರ್ಸ್ ಇರೋದ್ರಿಂದಾಗಿ ಅವರಿಗೆ ಭಾಳ ಆ್ಯಕ್ಯುರೇಟ್ ಆದಂಥ ಇದು ಸಿಗೋ ಚಾನ್ಸಸ್ ಇದೆ. ಕಳೆದ ಇವರು ಸಮೀಕ್ಷೆ ಮಾಡಿದಾಗಲೂ ಕೂಡ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಇದನ್ನೆಲ್ಲ ಬಳಸ್ಕೋಬೇಕಾಗಿತ್ತು ನನಗನ್ಸುತ್ತೆ. ಯಾಕಂದರೆ ನಾನು ಸಮೀಕ್ಷೆಯಲ್ಲಿ ಇರಲಿಲ್ಲ, ಅದರಿಂದ ನನಗೀಗ ಅನ್ನಿಸ್ತಾ ಇದೆ ಅವರೆಲ್ಲ ಬಳಸ್ಕೊಂಡಿದ್ದರೆ ಇನ್ನಷ್ಟು ಆ್ಯಕ್ಯುರೇಸಿ ಬಂದ್ಬಿಡ್ತಾ ಇತ್ತು ಅಂತ ನನಗನ್ಸುತ್ತೆ. ಯಾಕಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ನ ನಾವು ಬಳಸ್ಕೋಬೋದು, ಸರ್ಕಾರದ ಒಂದು ಸಂಸ್ಥೆ ಅದು ಬಳಸ್ಕೋಬೋದು, ಅದನ್ನು ಯೂಸ್ ಮಾಡ್ಕೋಬೋಗಿತ್ತು ಅಂತ ನನಗನ್ಸುತ್ತೆ. ಈಗ ಮಾಡೋವಾಗಂತೂ ನೀವು ಹೇಳ್ದಂಗೆ ಬೇರೆ ಬೇರೆ ಆನ್ಲೈನಲ್ಲಿ ಇದರಲ್ಲಿ ಮಾಡಿಸುವಂಥವ್ರು ಇರ್ತಾರೆ. ಈಗ ಭಾಳಷ್ಟು ನಮ್ಗೆ ಸಮಸ್ಯೆ ಆಗೋದು ಎಲ್ಲಿ ಅಂತಂದರೆ, ಎಲ್ಲ ಕಂಪ್ಲೇಂಟ್ಗಳು ನೀವು ತಗೊಳ್ಳಿ, ನಮ್ಮ ಮನೆಗೆ ಬಂದಿಲ್ಲ, ನಮ್ಮ ಇದಕ್ಕೆ ನಮ್ಮ ಏರಿಯಾಗೆ ಬಂದಿಲ್ಲ ಅಂತ ಹೇಳ್ತಾ ಇರೋಂಥವ್ರೆಲ್ಲ ಸಿಟಿಯಲ್ಲಿರೋರೆ. ವಿಲೇಜರ್ಸ್ ಯಾರು ಅದನ್ನ ಹೇಳ್ತಾ ಇಲ್ಲ. ನಮಗೆ ಬಂದಿದ್ದಾರೆ, ನಮ್ಮ ಮನೆ ಮೇಲೆ ಅಂಟಿಸ್ಬಿಟ್ಟು ಹೋಗಿದ್ದಾರೆ, ಸರ್ವೆ ಮಾಡಿದ್ದು ಅಂತ ಹೇಳ್ತಾರೆ ಸಿಟಿಯಲ್ಲಿರೋಂಥವ್ರು. ಸಿಟಿಯಲ್ಲಿ ಸಮೀಕ್ಷೆ ಮಾಡೋದು ಕೂಡ ಒಂದು ಚಾಲೆಂಜ್ ಅದು.
ಯಾಕಂದರೆ ಭಾಳ ಕಷ್ಟ. ಮೊನ್ನೆ ನೋಡಿ ಆ ಒಳ ಮೀಸಲಾತಿ ಇದರಲ್ಲಿ ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಿ ಸಿಟಿಲಿರೋರ್ನ? ನಾನು ಹೇಳ್ತಿರೋದು ಸರ್ಕಾರ ಇದಕ್ಕೆ ಉತ್ತರ ಕೊಡಲೇಬಾರ್ದು. ಏನಿದ್ರು ಓಕೆ ಆನ್ಲೈನಲ್ಲಿ ಇದೆ. ಈಗ ಮಹಾಲಕ್ಷ್ಮಿ ಲೇಔಟು 12ನೇ ಮೇನು 3ನೇ ಕ್ರಾಸು 49ನೇ ನಂಬರ್ ಮನೆಗೆ ಅಂತಂದರೆ ಅಲ್ಲಿ ಮನೆಗೆ ಹೋಗಿದಾರ, ಸಮೀಕ್ಷೆ ಆಗಿದೆಯಾ ಇಲ್ವಾ, ಇದ್ದರೆ ಯಾವ ಕೆಟಗರಿಯವ್ರು ಇದ್ದಾರೆ, ಯಾವ ಸಮುದಾಯದವ್ರು ಇದ್ದಾರೆ, ಅವ್ರ ಪರಿಸ್ಥಿತಿ ಏನು ಅನ್ನೋದು ಅಲ್ಲೇ ಇರುತ್ತಲ್ಲ. ಹೌದು, ಅವ್ರಿಗೇನಾದರೂ ಏನೋ ಅನುಮಾನ ಇದ್ದರೆ ಅವ್ರಿಗೆ ನೋಡ್ಕೊಳ್ಬೋದಲ್ಲ ಅಲ್ಲಿ. ಕರೆಕ್ಟ್. ಅವ್ರು ನೋಡಿಕೊಂಡು ಅದನ್ನು ಮತ್ತೆ ಅವರು ಏನಾದ್ರು ಚೇಂಜಸ್ ಇದ್ದರೆ ಅದನ್ನ ಸೂಚಿಸ್ಬೋದು. ಎಸ್, ಅವರು ಹೇಳ್ಬೋದು. ಈಗ ನಾವು ಈಗ ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡಲ್ಲಿ ಅಥವಾ ವೋಟರ್ ಐ ಡಿಲಿ ಏನಾದರೂ ನಮಗೆ ಅದಕ್ಕೆ ನಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತನೋ ಅಥವಾ ನಮ್ಮ ಮೊಬೈಲ್ ನಂಬರ್ ಸರಿಯಾಗಿ ಅಟ್ಯಾಚ್ ಆಗಿಲ್ಲ ಅಂತನೋ ಅಥವಾ ನಮ್ಮ ಊರಿನ ಹೆಸರು ಸರಿ ಬರ್ದಿದೆ ಅಂದರೆ ನಾವು ತಿದ್ಬೋದಲ್ಲ ಅಲ್ಲಿ. ಕರೆಕ್ಟ್, ಅವಕಾಶ ಇರುತ್ತೆ. ಅದಕ್ಕೆ ಏನೇನು ಬೇಕು ಪ್ರಿಕಾಷನ್, ಡೇಟಾ ಸೇಫ್ಟಿಗೆ ಏನೇನು ಬೇಕೋ ಪ್ರಿಕಾಷನ್ ತಗೊಂಡೇ ಮಾಡ್ಬೋದು. ಮಿಕ್ಕಿದ್ದೆಲ್ಲವನ್ನು ಮಾಡ್ಬೋದಲ್ಲ. ಖಂಡಿತ ಮಾಡ್ಬೋದು. ಅಂದ್ರೆ ನಾನು ಹೇಳ್ತಿರೋದು ಈಗ ಹೊಸ ಸಮೀಕ್ಷೆನಲ್ಲಾದರೂ ಅಂಥದ್ದೊಂದು ಸಮಗ್ರವಾದಂಥ ತನಿಖೆ ಸಮೀಕ್ಷೆ ಮಾಡ್ತೀವಿ ಅಂತ ಸರ್ಕಾರ ಹೊರಟು ಅಟ್ಲೀಸ್ಟ್ ಇನ್ನು 1 ವರ್ಷ 2 ವರ್ಷ ಬಿಟ್ಕೊಂಡಾದರೂ ಸಮಗ್ರವಾದ ತನಿಖೆ ಆಗಿ ಸರಿಯಾದ ರಿಪೋರ್ಟ್ ಬಂದರೆ ದೆನ್ ಇಟ್ಸ್ ಓಕೆ. ಹೌದು. ಈಗ ನೋಡಿ ಈಗ ಹೆಂಗಾಯ್ತು, ತಾತ್ವಿಕ ಒಪ್ಪಿಗೆ ಅನ್ನೋದೇ ನನ್ನ ಪ್ರಕಾರ ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ ತಿಪ್ಪೆ ಸಾರಿಸೋದು ಅಂತೀವಲ್ಲ ಹಂಗೆ ಅಂತ ಅನಿಸುತ್ತೆ. ಮುಂದೆ ಹಂಗೆ ಆದರೆ ಇಲ್ಲ ಮುಂದೆ ಹಂಗಾಗುವಂತಹ ಅವಕಾಶಗಳು ಕಡಿಮೆ. ಯಾಕಂದರೆ ಈಗ ಭಾಳ ಒಳ್ಳೆ ಇದು ಏನಾಗಿದೆ ಧರಣೇಶ್, 1931 ಸೆನ್ಸಸ್ ಆಗಿರಲಿಲ್ಲ. ಫಸ್ಟ್ ಟೈಮು ಆ ಇಶ್ಯೂನ ಕೈಗೆತ್ಕೊಂಡಿದ್ದು ಕರ್ನಾಟಕ ಮಾಡೋವಾಗ ಸುಮಾರು 60-70 ವರ್ಷದ ಡಿಫ್ರೆನ್ಸ್ ಇತ್ತು. ಆ ಡಿಫ್ರೆನ್ಸನ್ನು ನಮ್ಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅನ್ನುವಂತಹ ಇದೆಯಲ್ಲ ಅದು ಭಾಳ ಕಷ್ಟದಲ್ಲಿತ್ತು. ಈಗ ಅದನ್ನು ಆರಂಭ ಮಾಡಿದ್ದು ನಾನೇ ಆಗಿರೋದು ಹೇಳ್ತಾ ಇದ್ದೀನಿ. ಭಾಳಷ್ಟು ಚಾಲೆಂಜಸ್ನ ನಾವು ತಗೋಬೇಕಾಯಿತು. ಆಗ ಏನು ನಾವು ಸಿಂಪ್ಯೂಟರ್ಸ್ ಯೂಸ್ ಮಾಡಬೇಕಂತೆಲ್ಲ ಯೋಚನೆ ಮಾಡಿದ್ವಿ. ಇವರು ಜನಗಳನ್ನು ಕಳಿಸಿ ಮಾಡೋದಕ್ಕಿಂತ ಸಿಂಪ್ಯೂಟರ್ಸ್ ಯೂಸ್ ಮಾಡಿ ಆ ಸಿಂಪ್ಯೂಟರ್ಸ್ ಮೂಲಕ ಮಾಡಿಕೊಂಡು ಇದು ಫಿಂಗರ್ ಇದನ್ನು ತಗೊಂಡ್ಬಿಟ್ಟು ಬಯೋಮೆಟ್ರಿಕ್ ತಗೊಂಡು ಮಾಡಬೇಕು ಅನ್ನೋಂಥ ಕೂಡ ನಮ್ಮ ಪ್ಲ್ಯಾನ್ಸ್ ಇತ್ತು ಅವಾಗ. ಅದನ್ನ ಮಾಡಬೇಕು, ಅದು ನಮ್ಮ ಏನು ಮ್ಯಾನಿಪ್ಯುಲೇಟ್ ಮಾಡೋಕ್ಕಾಗಲ್ಲ, ಭಾಳ ಆ್ಯಕ್ಯುರೇಟೇ ಬರುತ್ತೆ. ಅದೆಲ್ಲವೂ ಕೂಡ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದಕ್ಕೆ ಸುಮಾರು ಸಲ BL ಜೊತೆ ಇದಾಯಿತು, ನಮ್ಮದು ಚರ್ಚೆ ಆಯಿತು. ಅನೇಕ ಸಂಸ್ಥೆಗಳ ಜೊತೆ ನಾವು ಚರ್ಚೆ ಎಲ್ಲ ಮಾಡಿದ್ವಿ ಆ ಸಂದರ್ಭದಲ್ಲಿ. ಅದು ಮಾಡಿದ ಮೇಲೆ ನಮಗೆ ಒಂದು ಕ್ಲಾರಿಟಿ ಬರೋಕ್ಕೆ ಶುರುವಾಯಿತು. ಆದರೆ ಆ ಕ್ಲಾರಿಟಿ ಕೂಡ ನಮಗೆ ಎಕ್ಸ್ಪೀರಿಯೆನ್ಸು ಅಷ್ಟು ದೊಡ್ಡ ಎಕ್ಸ್ಪೀರಿಯೆನ್ಸ್ ಏನು ಇರಲಿಲ್ಲ ನಮಗೆ. ಆದರೆ ಅದಾದ ಮೇಲೆ ಮತ್ತೆ ಗ್ಯಾಪ್ ಆಯಿತು. ನಾನೆಲ್ಲ ಪ್ರಿಪೇರ್ ಆಗಿ ಬಂದಮೇಲೆ, ನಾನು 2010ರಲ್ಲಿ ಬಿಟ್ಟು ಬಂದಮೇಲೆ 2014ವರೆಗೂ ಕೂಡ ಅದ್ರ ಪ್ರಯತ್ನ ಮಾಡಲೇ ಇಲ್ಲ. ಮತ್ತೆ ಸಿದ್ದರಾಮಯ್ಯವ್ರವರೆಗೂ ಸರ್ಕಾರನೂ ಮಾಡಲೇ ಇಲ್ಲ. ಅದರಿಂದಾಗಿ ಏನಾಯಿತು, ಅಲ್ಲಿ ನಾನು ಮಾಡಿ ಬಿಟ್ಟಿದ್ದು ಅಷ್ಟು ಅಲ್ಲೇ ಉಳಿತು. ಮತ್ತು ಇಲ್ಲಿಗೆ ಬಂದಮೇಲೆ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಆ ಡೆವಲಪ್ಮೆಂಟ್ಸನ್ನು ನೋಡಿಕೊಂಡು ಅವರು ಮಾಡೋವಂಥ ಇವುಗಳಲ್ಲಿ ಅದು ಏನೇನು ಹೆಚ್ಚು ಕಡಿಮೆ ಆಯಿತು ಅಂತ ನಾನು ಹೇಳಲಾರೆ ನಾನು. ಆದರೆ ಅವೆಲ್ಲವೂ ಕೂಡ ಇನ್ನು ಪರ್ಫೆಕ್ಟಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಅಷ್ಟು ಪರ್ಫೆಕ್ಷನ್ ಬರದೇ ಇರ್ಬೋದು. ಈಗ ಮಾಡೋದ್ರಿಂದಾಗಿ ನಮಗೊಂದು ಎಕ್ಸ್ಪೀರಿಯೆನ್ಸ್ ಇದೆ. ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ ಮಾಡಿರುವಂಥ ಒಂದು ಮಾಡೆಲ್ ಇದೆ, ಆಮೇಲೆ ಬಿಹಾರದಲ್ಲಿ ಮಾಡಿರುವಂಥ ಒಂದು ಮಾಡೆಲ್ ಇದೆ. ಈ ಥರದ ಮಾಡೆಲ್ಗಳು ಭಾಳ ಇದ್ದಾವೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಈಗ ಸಹಕಾರ ಮಾಡಲೇಬೇಕಾಗತ್ತೆ. ನಾನು ಅದಕ್ಕೆ ಕೇಂದ್ರ ಸರ್ಕಾರ ಸಮೀಕ್ಷೆ ಬಗ್ಗೆ ಒಂದು ಹೇಳೋಣ ಅಂತ ಅಂದ್ಕೊಂಡೆ. ಏನಂದರೆ ಕೇಂದ್ರ ಸರ್ಕಾರ ಈಗ ಜಾತಿ ಗಣತಿ ಮಾಡ್ತೀನಿ ಅಂತ ಘೋಷಣೆ ಮಾಡಿದೆ ಮತ್ತು ಅದರ ವೇಳಾಪಟ್ಟಿನೂ ಕೂಡ ಬಿಡುಗಡೆ ಮಾಡಿದೆ. ಈಗ ಅದೊಂದು ಸಪ್ರೇಟ್ ಮಾಡುತ್ತೆ, ರಾಜ್ಯ ಸರ್ಕಾರ ಮಾಡುತ್ತೆ. ಜನ ಯಾವ ಅಂಕಿಅಂಶವನ್ನು ಒಪ್ಕೋಬೇಕು, ಯಾವ ವರದಿಯನ್ನು ಒಪ್ಕೋಬೇಕು? ಅಲ್ಲ, ನನಗೆ ಗೊತ್ತಿದ್ದಂತೆ ಕೇಂದ್ರ ಸರ್ಕಾರ ಇದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಮ್ಮ ಆ್ಯಕ್ಟಲ್ಲಿ ಹೇಳಿರುವಂತಂದರೆ ರಾಜ್ಯ ಸರ್ಕಾರದೇ ಅದು ಮಾಡಬೇಕು ಅಂತಿದೆ. ಅದರಿಂದಾಗಿ ಕೇಂದ್ರ ಸರ್ಕಾರ ನಾವೇನು ಮಾಡ್ತೀವೋ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಅದು ಬೇರೆ ಸರ್ವೆ ಮಾಡಿಸುತ್ತೆ ಅಂತಂತೂ ನನಗೆ ಅನ್ನಿಸ್ತಾ ಇಲ್ಲ. ಸರ್ವೆ ಮಾಡ್ಸೋಕೆ ಹೋದರೆ ಅದು ನನ್ನ ಪ್ರಕಾರ ಅದು ಊರ್ಜಿತ ಅಲ್ಲ ಅಂತ ನನಗೆ ಅನಿಸುತ್ತೆ. ನಾವೇನು ಮಾಡ್ತೀವೋ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈ ಕರ್ನಾಟಕ ಮಾಡ್ತಿದೆ, ಓಕೆ, ಇಲ್ಲಿ ಸಮೀಕ್ಷೆನ ಕೇಂದ್ರ ಸರ್ಕಾರ ಅಕ್ಸೆಪ್ಟ್ ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಯಾವುದೋ ತೆಲಂಗಾಣನೋ ಅಥವಾ ಜಾರ್ಖಂಡೋ ಗುಜರಾತನೋ ಮಾಡಲ್ಲ ಅಂದರೆ ಆಗ ಡೈರೆಕ್ಟಾಗಿ ಕೇಂದ್ರ ಸರ್ಕಾರ ಮಾಡಿಸುತ್ತಾ? ಕೇಂದ್ರ ಸರ್ಕಾರ ಮಾಡಲ್ಲ, ಅಲ್ಲಿನ ಸ್ಟೇಟ್ಸ್ ಕೇಳಿಸಿ ಮಾಡಿಸುತ್ತೆ. ಆ ಸ್ಟೇಟ್ಗಳ ಕೈಯಲ್ಲಿ ಮಾಡಿಸುತ್ತೆ. ಕೇಂದ್ರ ಸರ್ಕಾರನೇ ಮಾಡೋದು ಕಷ್ಟ. ಅದು ನನಗೆ ಗೊತ್ತಿರೋಂಥ ನನಗಿರೋಂಥ ನಾಲೆಡ್ಜ್ ಪ್ರಕಾರ ಅದು ತನ್ನ ಆ ಸ್ಟೇಟ್ ಯಾವ ಸರ್ಕಾರ ನಡೆಸ್ತಾ ಇದೆಯೋ ಅವ್ರಿಗೆ ವಹಿಸ್ಬಿಟ್ಟು ಮಾಡಿಸ್ಬೇಕಾಗತ್ತೆ. ಸೊ ನನ್ನ ಡೌಟ್ ಇದ್ದೆ ಏನು ಅಂತಂದರೆ 2 ಸರ್ವೆ ಆಗ್ಬಿಡುತ್ತೇನೋ ಅಂತ. ಇಲ್ಲ, ಅದಾಗಲಿಕ್ಕೆ ಸಾಧ್ಯವಿಲ್ಲ. ಅದು ಯಾಕೆಂತಂದರೆ ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಅಂತ ಇದೇನಿಲ್ಲ, ಅದು ರಾಜ್ಯ ಸರ್ಕಾರಗಳೇ ಮಾಡಬೇಕಲ್ಲ. ರಾಜ್ಯ ಸರ್ಕಾರದ ಈ ಶಿಕ್ಷಕರು ಮತ್ತು ಬೇರೆ ಅಧಿಕಾರಿಗಳನ್ನ ಬಳಸ್ಕೊಂಡೇ ಮಾಡುತ್ತೆ. ನಾನು ಒಟ್ಟಾರೆ ಹೇಳ್ತಿರೋದು ಕೇಂದ್ರ ಸರ್ಕಾರವೇ ಖುದ್ದಾಗಿ ಮಾಡುತ್ತಾ
ಇಲ್ಲ ರಾಜ್ಯ ಸರ್ಕಾರದಿಂದ ಮಾಡಿಸುತ್ತೆ ರಾಜ್ಯ ಸರ್ಕಾರದಿಂದ ಮಾಡಿಸುತ್ತೆ. ಓಕೆ ಓಕೆ. ಯಾಕೆಂದ್ರೆ ಅದೊಂದು ಹೊಸ ಗೊಂದಲ ಶುರು ಆಗ್ತಿತ್ತು. ಇಲ್ಲ ಇದು ರಾಜ್ಯ ಸರ್ಕಾರದಿಂದಲೇ ಮಾಡಿಸ್ಬೇಕು. ಅದು ಯಾವುದೇ ರಾಜ್ಯದಲ್ಲಾಗಿರಲಿ, ಅಲ್ಲಿ ಅವ್ರ ಸರ್ಕಾರ ಅವ್ರದ್ದೇ ಪಾರ್ಟಿ ಸರ್ಕಾರ ಇರಲಿ ಇಲ್ಲದೆ ಹೋಗಲಿ, ಅವ್ರ ಕೈಲೇ ಮಾಡಿಸ್ಬೇಕಾಗತ್ತೆ. ಮತ್ತೊಂದು, ಈಗ ಈ ಹೊಸದಾಗಿ ಸಮೀಕ್ಷೆ ಮಾಡಿದ್ವಿ ಅಂತ ಹೇಳ್ತಿದಾರಲ್ಲ, ಅದನ್ನ ಒಂದು 80 ದಿನ ಅಥವಾ 90 ದಿನ 3 ತಿಂಗಳ ಒಳಗಡೆ ಮಾಡ್ತೀವಿ ಅಂತ ಹೇಳ್ತಾರೆ. 3 ತಿಂಗಳೊಳಗೆ ಈ ಥರದೊಂದು ಸಮಗ್ರವಾದಂಥ ತನಿಖೆ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸಾಧ್ಯನಾ? ಅದೊಂದು ಸ್ವಲ್ಪ ಟೆಕ್ನಿಕಲಿ ಕಷ್ಟ ಆಗುತ್ತೆ. ಯಾಕೆ ಅಂತಂದರೆ ನಾವು ಇದುವರೆಗೂ ನಮ್ಮ ಸಮೀಕ್ಷೆಗೆ ನಂಬ್ಕೊಂಡಿರುವಂಥದ್ದು ಸ್ಕೂಲ್ ಟೀಚರ್ಸ್ನ. ಹೌದು, ಸ್ಕೂಲ್ ಟೀಚರ್ಸ್ ಅವೈಲಬಿಲಿಟಿ ಇರುವಂಥದ್ದು ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ. ಈಗಾಗಲೇ ಜೂನು, ಏಪ್ರಿಲ್ ಮೇ ಜೂನ್ ಶುರುವಾಗಿದೆ, ಈಗ ಶುರುವಾಗಿದೆ. ಈ ಸಂದರ್ಭದಲ್ಲಿ ಟೀಚರ್ಸ್ನ ಯೂಸ್ ಮಾಡ್ಕೊಳ್ಳೋಂಥದ್ದು ಭಾಳ ಕಷ್ಟ ಅನಿಸುತ್ತೆ. ಅಥವಾ ಬೇರೆ ಮೆಥಡಾಲಜಿ ಯಾವುದಾದ್ರು ಯೂಸ್ ಮಾಡ್ತಾರ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗುತ್ತೆ. ಈಗ ತಮ್ಮ ಇದರಲ್ಲಿ ಮಾಡಿದಂತಹ ಪ್ಲಾನಿಂಗ್ ಡಿಪಾರ್ಟ್ಮೆಂಟಿಂದ ಮಾಡಿಸ್ತು, ಇದರಲ್ಲಿ ಯಾವುದಾದ್ರು ತೆಲಂಗಾಣದಲ್ಲಿ ಆ ಥರದ್ದೇನಾದರೂ ಮಾಡಿಸುತ್ತಾ, ಅಥವಾ ಬೇರೆ ಇನ್ನೇನಾದರೂ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಷ್ಟೆಲ್ಲ ಸಿಬ್ಬಂದಿ ಅದೆಲ್ಲವೂ ಕೂಡ ಕಷ್ಟ ಇದೆ. ಅದರಿಂದಾಗಿ ನನಗೆ 90 ದಿವಸಗಳಲ್ಲಿ ಮಾಡಿಸುವಂಥ ಇದು ಚಾನ್ಸಸ್ ಅಂತೂ ಇಲ್ಲ ಅನಿಸುತ್ತೆ. ಅಥವಾ ಏನು ಸರ್ಕಾರ ಮೈಂಡಲ್ಲಿ ಹಿಡಿದೆಯೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾಳೆ ಇದಾದಮೇಲೆ ಕ್ಯಾಬಿನೆಟ್ ಆದಮೇಲೆ ಏನು ಡಿಸಿಷನ್ ತಗೊಳ್ತಾರೆ ಏನು ಅಂತ ಹೇಳ್ಬಿಟ್ಟು ನಮಗೊಂದು ಐಡಿಯಾ ಬರುತ್ತೆ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಭಾಳ ಸವಿವರವಾಗಿ ತಿಳಿಸ್ಕೊಟ್ಟಿದ್ದೀರಿ ನಮ್ಮ ವೀಕ್ಷಕರೇ. ನೋಡಿ, ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ಏನು ಒಂದಷ್ಟು ಗೊಂದಲಗಳಿದ್ವಲ್ಲ, ಅದ್ರ ಬಗ್ಗೆ ಡಾಕ್ಟರ್ CS ದ್ವಾರಕನಾಥ್ ಅವರು ಕೆಲವೊಂದು ಗೊಂದಲವನ್ನು ಪರಿಹರಿಸಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ವಿಶ್ವಾಸದಿಂದ ನಿಮಗೆ ಮನವಿ ಮಾಡ್ತಿದ್ದೀನಿ. ನೀವಿನ್ನೂ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಥ್ಯಾಂಕ್ ಯು.